found a career and they have got something success in their career. Yak avrad advice avaga kelidvi? Because they have been successful. They have found their ways to be success. ಯಾಕೆ ನಾವು ನಮ್ಮ ಅಪ್ಪ ಅಮ್ಮನ್ನ ಕೇಳಿದ್ವಿ, ಅವ್ರು ಹೇಳಿದ ಮಾತನ್ನ ಕೇಳಿದ್ವಿ? Because they have led their life and they have given birth to us. ಒಪ್ತೀರಾ ಇದನ್ನ? ಈಗ ಈ ಲೈಫಲ್ಲಿ ಈಗ ನಾವು ಈ ಹಂತಕ್ಕೆ ಬಂದು ನಿಂತಿದ್ದೀವಿ. ಎಷ್ಟು ಕೆಲವು ಮಾತುಗಳು ಕೇಳಿದೀವಿ, ಕೆಲವನ್ನ ಕೇಳಿಲ್ಲ. ಅದು ಕೇಳದೆ ಇರೋದಕ್ಕೆ ವಿ ಹ್ಯಾವ್ ಸಮ್ ಅದರ್ ರೀಸನ್. ನಮಿಗಂತೂ ನಮ್ಮ ಹೆಣ್ಮಕ್ಳಿಗೆ ನಾವು ಮದ್ವೆ ಆಗಿ ಬಂದಾಗ ನಮಗೆ ಕಂಪ್ಲೀಟ್ಲಿ ಎ ಡಿಫ್ರೆಂಟ್ ಅಟ್ಮಾಸ್ಫಿಯರ್ ಬರುತ್ತೆ. ಅದು ಎಷ್ಟೇ ಯೋಚನೆ ಮಾಡಿ ಅಪ್ಪ ಅಮ್ಮ ಗಂಡು ಹುಡುಕಿ ಮದ್ವೆ ಮಾಡಿದ್ರು ವಿ ಹ್ಯಾವ್ ಸಮಥಿಂಗ್ ಲೈಕ್ ಟೋಟಲಿ ಡಿಫ್ರೆಂಟ್. It's not something like people are different or faces are different. It is something like ನಾನು ಇಲ್ಲಿಂದ ನನ್ನ ರೂಮಿಗೆ ಹೋಗಿ ನಾನು ಯಾವ್ದೋ ಫೋಟೋ ನೋಡ್ತಿದ್ದೆ ಅಂದ್ರೆ ಇವತ್ತು ನಾನು ಈ ರೂಮಲ್ಲಿ ಆ ಫೋಟೋ ನನಗೆ ಅಲ್ಲಿ ಇಲ್ಲ. ಸೊ ಹಂಗಾಗಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಎನ್ವೈರನ್ಮೆಂಟ್, ಬಟ್ ಸ್ಟಿಲ್ ವಿ ಅಕಾಮಡೇಟ್ ourselves. And in the maybe it will be a very happy transformation for all of you, or something that we grumble every day, and then later that actually gives something, what you say, the negative growth in our body, and we may have to feel something different. And finally ಅದನ್ನ ಯಾರ ಹತ್ರನೂ ಹೇಳ್ಕೊಳಕ್ ಆಗ್ದಲ್ಲೇನೆ ನಾವೇ ಅದನ್ನ ಸಫರ್ ಮಾಡ್ಕೋತಾ we have given something different to our body, and that is where we have suffered, and that is where we have failed in our, what you say, the life's objectives of being happy and staying happy and keeping ourselves healthy and making something our life worthwhile. ಸೊ ಈ ಮಿಸ್ಟೇಕ್ ಗಳನ್ನ ಈಗ ನೋಡಿದಾಗ ಯಾವಾಗ್ಲೂ ಒಂದ್ಸರಿ ಒಬ್ರು ಏನೋ ಹೇಳಿದ ಮಾತು ನಮ್ಗೆ ಅವಾಗ ತುಂಬಾ ನಾಟುತ್ತೆ. ನನಗಾದಂಗೆ ಲೈಫಲ್ಲಿ ಒಂದ್ಸರಿ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಅಂದ್ರೆ ನನಗೆ ಕೋವಿಡ್ ಆದಾಗ ದೆನ್ ಐ ರಿಯಲೈಸ್ಡ್ ಈ ದೇಹ ನಾನು ಹೇಳ್ದಂಗೆ ಕೇಳಲ್ಲ ಇದ್ಮೇಲೆ ಅಂತ. ಅದಾಗ್ಲೇ ಹಂತವಾಗಿ ಗೊತ್ತಾಗಿತ್ತು, ಇದು ನಾನು ಹೇಳ್ದಂಗೆ ಕೇಳಲ್ಲ, ಇದು ಏನೋ ಬೇರೆ ತರ ಬಿಹೇವ್ ಮಾಡ್ತಾ ಇದೆ. ಐ ಹ್ಯಾವ್ ಟು ಟೇಮ್ ಇಟ್, or I want to be something like, I have to have a body of my own desire. What I aspire for, a good body, healthy body, I should have. Our decision adaga nanige nan transformation sikki. And all of the people, my mentors, my coach, Manasa, Ravi, all of them help. But ಇದನ್ನ ನಾವು ಇನ್ನೂ ಒಂದು ಹಿಂದಿನ ಜನರೇಷನ್ಗೆ ಹೋಗೋಣ. ನಮ್ಮ ಅಪ್ಪ ಅಮ್ಮ ಹೇಗೆ ಅವ್ರ ಲೈಫ್ ಅನ್ನು ಲೀಡ್ ಮಾಡಿದ್ರು, ಅವ್ರಿಗೆ ಯಾರು ಸಿಕ್ಕಿದ್ರು ಸಜೆಷನ್ಸ್ ಕೊಡ್ಲಿಕ್ಕೆ? ಒಂದೊಂದ್ಸರಿ ಎಲ್ಲರಿಗೂ ಬರುತ್ತೆ, ಗಟ್ ಫೀಲಿಂಗ್ ಅಲ್ಲಿ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿರ್ತೀವಿ, ಅವಾಗ್ಲೂ ಸಕ್ಸಸ್ ಸಿಕ್ಕಿರತ್ತೆ. ಅದ್ರ ನೆಕ್ಸ್ಟ್ ಅಂದ್ರೆ ಅದ್ರ ಹಿಂದಿನ ಜನರೇಷನ್ಗೆ ಹೋದ್ರೆ ಅಲ್ಲಿ ಯಾರು ಪ್ರೊಫೆಷನಲ್ಸ್ ಇರ್ಲಿಲ್ಲ, ಅಲ್ಲಿ ಯಾರು ಆ ಸಕ್ಸಸ್ ಅನ್ನ ಹೇಗೆ ಮೆಷರ್ ಮಾಡೋದು ಅನ್ನೋದು ಇರ್ಲಿಲ್ಲ. ಬಟ್ ಅದೇ ನೋಡಿ, 2 ಜನರೇಷನ್ ಹಿಂದಕ್ಕೆ ಹೋದ್ರೆ, ಅಥವಾ ಸುಧಾ, ಶ್ರೀ ಗೌರಿ ಮತ್ತೆ ಸುಮಂಗಳ ಅವ್ರ ಮನೆಗಳಲ್ಲಿ ನೋಡಿದ್ರೆ, ಅವ್ರ ತಂದೆ ತಾಯಿ, ಅವ್ರ ತಾತ ಅಜ್ಜ ಅವರೆಲ್ಲರೂ ಆ ಹಳ್ಳಿನಲ್ಲಿ, ಆ ಕಮ್ಯುನಿಟಿನಲ್ಲಿ ಒಂದು ಏನಂತಾರೆ, ಗೌರವ ಕೊಡುವಂತ ಸ್ಥಾನದಲ್ಲಿ ಇರ್ತಾರೆ. ಊರಿನ ಜನ ಎಲ್ಲ ಅವ್ರು ಹೇಳಿದ್ರೆ ಮಾತನ್ನ ಕೇಳೋ ಮಟ್ಟದಲ್ಲೂ ಇರ್ತಾರೆ. ಕೆಲವು ಸರಿ ನಾವು ನೋಡ್ದಂಗೆ ನಮ್ ಸುತ್ತಮುತ್ತ ನಮ್ ಫ್ಯಾಮಿಲಿನಲ್ಲೇನೆ, ಫ್ಯಾಮಿಲಿನಲ್ಲಿ ಏನಾದ್ರು ಡಿಸ್ಪ್ಯೂಟ್ ಆದ್ರೆ ಅವ್ರು ಬಂದು ಪರಿಹಾರ ಕೊಟ್ಟಿರೋದು ಇದೆ, ಸಜೆಷನ್ಸ್ ಕೊಟ್ಟಿರೋದು ಇದೆ. ಸೊ ಹೀಗೆಲ್ಲ ನಾವು ಯಾಕೆ ಯಾವಾಗ ಇನ್ನೊಬ್ರು ಮಾತನ್ನ ಕೇಳ್ತೀವಿ? ಯಾಕೆಂದ್ರೆ ಅವ್ರ ಅನುಭವ ಇರುತ್ತೆ. ಸೊ ಇದನ್ನೇ ನಾವು ನಮಗೆ ನಮ್ಮ ಲೈಫಲ್ಲಿ ನಾವು ನೋಡಿದ ಹಾಗೆ ಈ ತರದ ಸೆಟಪ್ಗಳು ನಮಗ್ ಬಂದಿದೆ. ಬಟ್ ಇದನ್ನ ನಾವು ಇನ್ನೂ 10 ಜನರೇಷನ್, ಇನ್ನು 20 ಜನರೇಷನ್, ಅಥವಾ ಯಾವಾಗ ಮಾನವ 2 ಕಾಲ್ ಮೇಲೆ ನಿಂತ್ಕೊಂಡ ಆ ಟೈಮಿಗೆ ವಾಪಸ್ ಹೋದ್ರೆ ಏನನ್ಸುತ್ತ ಅವಾಗ? ರಿಮೆಂಬರ್, ನಾವು ಊಟ ಮಾಡೋದಕ್ಕೆ ನಮ್ಗೆ ಒಂದು ಮೀನ್ಸ್ ಇತ್ತು, ಇನ್ಕಮ್ ಇತ್ತು, ತಂದ್ ಹಾಕೋರಿದ್ರು, ಮಾಡ್ ಹಾಕೋರಿದ್ರು. ಸೊ ನಾವು ತಿಂದ್ವಿ, ಬೆಳೆದ್ವಿ. ಆಮೇಲೆ ನಮಗ್ ಓದ್ಸೋರು ಒಬ್ರಿದ್ರು, ಓದಿದ್ವಿ, ನಮಗ್ ಯಾರೋ ಕೆರಿಯರ್ ಸಜೆಷನ್ ಕೊಟ್ರು. ಇಲ್ದಿದ್ರೆ ನಾವೇ ಬಂಡ್ ಬಿದ್ದು ನಾನು ಇದನ್ನೇ ಮಾಡ್ಬೇಕು ಅಂತ ಹೋಗಿದ್ದೀನಿ, ಅವಾಗ ಅದನ್ನ ಮಾಡಿದೀವಿ, ಅದನ್ನ ಸಕ್ಸಸ್ ಆಗಿದೀವಿ.
ಬಟ್ ಇದನ್ನೇ ಹಿಂದಕ್ಕೆ ಹೋದಂಗೆ ನಾನು 2 ಜನರೇಷನ್ ಹೇಳಿದೆ, 3 ಜನರೇಷನ್ ಹೇಳಿದೆ, ಇದನ್ನೇ ನಾವು ಅನಲೈಸ್ ಮಾಡ್ಕೊಂಡು ಹೋದಾಗ ಯಾವ ತರ ಮನುಷ್ಯ ಬೆಳೆದು ಬಂದ. ನಾವೆಲ್ಲರೂ ಹಿಸ್ಟ್ರಿನಲ್ಲಿ ಓದಿದೀವಿ, ಯಾವಾಗ ಅವನಿಗೆ ಕಲ್ಲಿಂದ ಬೆಂಕಿ ತೆಗ್ದ, ಅಥವಾ ಬೆಂಕಿ ಯಾವಾಗ ಉಪಯೋಗಕ್ಕೆ ಬಂತು, ಅದ್ ಬೆಂಕಿ ಆಕಸ್ಮಿಕವಾಗಿ ಬಂತು. ಆಮೇಲೆ ಹಿಂದೆ ಮನೆಗಳಿರ್ಲಿಲ್ಲ, ಹೇಗೆ ಅವನು ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದ. ಅಂಡ್ ಅನದರ್ ಥಿಂಗ್, ಮನೆಗಳಿಲ್ಲದ ಮೇಲೆ ಕಾಡಲ್ಲೇ ಇರ್ಬೇಕು. ಕಾಡಲ್ಲಿ ಇದ್ದಾಗ ಅವನಿಗೆ ನೀರು, ಆಹಾರ ಹೇಗ್ ಹುಡುಕೋತಾ ಇದ್ದ, ಇದೆಲ್ಲಾನು ಹಾಗೆ ಬರೋದು. ಸೊ ಲೈಫ್ ಅಲ್ಲಿ there have been something like stages of achievements. So every time ನಮ್ಗೀಗ ಒಂದು ಮೀಲ್ ಅಂತಂದ್ರೆ ನಮಗ್ ಅದೀಗ ಒಂದು ತುಂಬಾ ಅದಕ್ಕೆ ಕಷ್ಟ ಪಡ್ಬೇಕು ಅಂತ ಅನ್ಸೋದಿಲ್ಲ ಅಲ್ಲ. We have a different way of doing it. Something like we go to grocery shop, we bring it, we cook it, and then we eat it, and we have income to support that. But ಅದನ್ನೇ ನಾವು ಇನ್ಕಮ್ ಇಲ್ದಲೇ ಹೋದಾಗ ಏನಾಗುತ್ತೆ ಅವಾಗ? ಸೊ ದಟ್ ಈಸ್ ವೇರ್ ದ evolving of our mindset to lead a life, that is when it begins. ಸೊ ಇದನ್ನೇ ಅನಲೈಸ್ ಮಾಡಿದವರು ನಮ್ಮ ಮಾಸ್ಲೋ ಅವರು. ಸೊ ಈಗ ನೋಡಿ, ಹಳೆ ಶಿಲಾಯುಗದ ಮನುಷ್ಯನ ತಗೊಂಡಾಗ ಅವನಿಗೆ ಆಹಾರ ತಿನ್ಬೇಕು. ಆಹಾರ ತಿನ್ನೋದು ಅವನಿಗೆ ಜೀವನ ನಡೆಸ್ಬೇಕು ಅಂತಲ್ಲ. ನನಗ್ ಹಸಿವಾಗ್ತಾ ಇದೆ, ನನಗ್ ನಿಂತ್ಕೊಳಕ್ ಆಗ್ತಿಲ್ಲ, ನಾನೇನೋ ನೋಡ್ಬೇಕು, ನಾನ್ ಕುತ್ಕೋಬೇಕು, ಅದನ್ನ ಮಾಡಕ್ ಆಗ್ತಾ ಇದ್ದಾಗ ಅವನಿಗೆ ಆಹಾರ ಬೇಕನ್ನಿಸ್ತಾ ಇದೆ. ಟು ಫೀಲ್ ದ ಸ್ಟ್ರೆಂತ್ ಇನ್ ದಟ್ ಬಾಡಿ ಟು ಡೂ ವಾಟ್ ಎವರ್ ಹಿ ಈಸ್ ಡೂಯಿಂಗ್, ಅಂಡ್ ಈವನ್ ಟು ಸಿ ವಾಕ್ ಆರ್ ಸಮಥಿಂಗ್, ದಟ್ ಈಸ್ ವೆನ್ ಹಿ ವಾಂಟೆಡ್ ಫುಡ್. ಸೊ ದ ಫಸ್ಟ್ ವೇ ಆಫ್ ಗೆಟಿಂಗ್ ದ ಫುಡ್ ಈಸ್ ಈದರ್ ಟು ಈಟ್ ಸಮಥಿಂಗ್ ದಟ್ ಈಸ್ ಲುಕಿಂಗ್ ಫ್ರೆಶ್, ಲೀವ್ಸ್ ಅಥವಾ ಅನಿಮಲ್ಸ್, ಆ ಥರದ್ದು. ಯಾವಾಗ ಈ ತರದ್ ನೀಡ್ಸ್ ಅನ್ನ ಸ್ಯಾಟಿಸ್ಫೈ ಮಾಡ್ಕೊಂಡು, ರಿಮೆಂಬರ್, ತಿಂದಾಗ ಬೇರೆ ಏನೋ ಆಕ್ಟಿವಿಟಿ ಇರಲ್ಲ. ತುಂಬಾ ತಿಂದಾಗ ಒಂಥರ ಕಣ್ಣು ಎಳಿಯತ್ತೆ. ಮಲಗ್ದಾಗ ಮಳೆ ಬಂತು, ಆಮೇಲೆ ಏನಾಗತ್ತೆ, ಅರೆ ನನಗಿದು ಮಳೆ ನನಗ್ ಮಲ್ಗೋಕ್ಕೂ ಬಿಡೋದಿಲ್ವಲ್ಲ ಅಂತ ಹೇಳ್ತಾನೆ. ಹೌದಾ? ಅವಾಗ ಏನ್ ಮಾಡ್ತೀವಿ? ಸೊ ಓಕೆ, ಮಳೆ ಬೀಳದೆ ಇರೋ ಹಂಗೆ ಎಲ್ಲೋ ಒಂದ್ ಕಡೆ ಶೆಲ್ಟರ್ಗೆ ಹೋಗ್ಬೇಕು ಅಂದ್ರೆ ದೊಡ್ಡ ಮರದ ನೆರಳಲ್ಲಿ ನಿಂತ್ಕೊಳ್ಳೋದು, ಅವಾಗ ಎಲ್ಲ ಗೊತ್ತಾಗತ್ತೆ. ಆಮೇಲೆ ಅದೇ ತರ ಪ್ರಾಣಿಗಳನ್ನ ನೋಡಿದಾಗ ಅವುಗಳ ಮನೆ ಕಟ್ಕೊಂಡು ಅವುಗಳ ಗೂಡು ಮಾಡ್ಕೊಂಡು ಹೊರಗಡಿದ್ದಾಗ ಅವಾಗ ಒಂದ್ ಥಾಟ್ ಬಂದಿರ್ಬೋದು ಅವನಲ್ಲಿ, ನಾನು ಮನೆ ಕಟ್ಕೊಂಡಿರ್ಬೇಕಂತ. ಸೊ ಹೀಗೆ ಹಂತವಾಗಿ ಬೆಳೀತಾ ಹೋದ. ಆಮೇಲೆ ಕರೆಕ್ಟ್, ಈ ಮನೆ ಕಟ್ಕೊಂಡ್ಮೇಲೆ ಮನೆಯಲ್ಲಿ ಜೊತೆನಲ್ಲಿ ಇರೋಕೆ ಜನನ ಹುಡುಕೋತಾನೆ. ಆಮೇಲೆ ಯಾರೋ ನನಗೆ ಇಷ್ಟ ಆಗ್ತಾರೆ, ಅವ್ರ ಜೊತೆಗೆ ಇರಕ್ ಶುರು ಮಾಡ್ತೀವಿ ನಾವು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಏನು? ರಿಮೆಂಬರ್, ಈಗ ನಿಮಗೆ ದಿನ ಹೊಟ್ಟೆ ಹಸಿಯತ್ತೆ, ದಿನ ಏನೋ ಒಂದು ಗಾಳಿ, ಮಳೆ ಏನೋ ಒಂದಿರತ್ತೆ, ಬೆಂಕಿ ಏನೋ ಇರತ್ತೆ ಕಾಡಲ್ಲಿ. ಅದರಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನೀವು ಒಂದು ವೇ, ಯು ಹ್ಯಾವ್ ಫೌಂಡ್ ಅ ವೇ. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಏನು? ಸೊ ಈ ತರನೇ ಥಿಂಕ್ ಮಾಡೋರ್ನ ಕಾಣ್ತಾರೆ ಮುಂದೆ, ಅವ್ರ ಜೊತೆಗೆ ಇರಕ್ ಶುರು ಮಾಡ್ತೀರಾ. ಅವಾಗ ಕಮ್ಯುನಿಟಿ ಬೆಳೀತಾ ಬಂತು. ಸೊ ಅದೇ ಕಮ್ಯುನಿಟಿ ಬೆಳೀತಾ ಬಂದಂಗೆ ಇದು ನಿಮ್ಮ ಅನುಭವದ ಮಾತುಗಳನ್ನ ಹೇಳ್ಕೋತಾ ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ಹಂಟ್ ಮಾಡ್ದೆ, ನನಗೆ ಆ ಅನಿಮಲ್ ಸಿಕ್ತು ಅಂದಾಗ ಬೇರೆಯವ್ರು ಅದನ್ನೇ ಮಾಡ್ತಾರೆ. ನಾನು ಈ ಹಣ್ಣು ತಿಂದೆ, ಈ ಹಣ್ಣು ಚೆನ್ನಾಗಿದೆ, ನಾನು ಇದನ್ನ ತಿಂದಾಗ ನನಗೆ ಇದಕ್ಕೆ ಹೀಗೆ ಅನಿಸ್ತು ಅಂತ ಒಬ್ರತ್ರ ಹೇಳ್ಕೊಂಡಾಗ ಅದನ್ನ ಅವರು ತಿಂತಾರೆ. ಸೊ ಹೀಗೆ ಕಮ್ಯುನಿಟಿನಲ್ಲಿ ಶೇರಿಂಗ್ ಎಲ್ಲ ಶುರು ಆಗತ್ತೆ. ಇದಾದ್ಮೇಲೆ ವಾಟ್ ನೆಕ್ಸ್ಟ್? ನೀವ್ ದಿನ ತಿಂತಾ ಇರ್ಬೇಕಾದ್ರೆ, ದಿನ ತಿನ್ನೋದಕ್ಕೆ ಈಗ ತಿನ್ಬೇಕು ಅಂದಾಗ ಈಗ ಹೋಗಿ ಹಂಟ್ ಮಾಡೋದಕ್ಕಿಂತ ನಾನು ತಿನ್ನೋದಕ್ಕೆ ಒಂದ್ ಕಡೆ ಎಲ್ಲೋ ಶೇಖರಿಸಿಟ್ಕೊಂಡ್ರೆ ಹೇಗಿರತ್ತೆ ಲೈಫ್? ಅವಾಗ ಸ್ವಲ್ಪ ನೀಡ್ಸ್ ಎಕ್ಸ್ಪ್ಯಾಂಡ್ ಆಗತ್ತೆ. ಸೊ ಇದೇ ತರ ನಾನೀಗ ಜನಗಳ ಜೊತೆಲಿ ಇದ್ದೀನಿ ಅಂತಂದಾಗ, ಏನೋ ನನ್ ನಗುವಾಗ ನನಗೆ ಅನ್ಸಿದ್ದನ್ನ ಹೇಳ್ಕೊಳಕ್ಕೆ ಜೊತೆ ಬೇಕು ಅಂದಾಗ ನಾವು ಕಮ್ಯುನಿಟಿಗಳ ಜೊತೆಗೆ ಇರಕ್ ಶುರು ಮಾಡ್ತೀವಿ. ಅವಾಗ ಫ್ಯಾಮಿಲಿ ಸ್ಟ್ರಕ್ಚರ್ ಬರುತ್ತೆ, ನಮಗೆ ಅಫೆಕ್ಷನ್ ಅನ್ನೋ ಫೀಲಿಂಗ್ ಬರುತ್ತೆ. ಸೊ ಇದನ್ನೇ ನಾವು ಹಂತವಾಗಿ ಬೆಳೆದೋಗಿದ್ವಿ. ಇದನ್ನ ನೋಡಿ ಅನಲೈಸ್ ಮಾಡಿ ಆಮೇಲೆ ನೆಕ್ಸ್ಟ್ ಈಗ ನೋಡಿ, ಇನ್ನು ನಾನು ಹೇಳಿದ್ನಲ್ಲ, ನೀವು ಎಲ್ಲರೂ ನಿಮ್ಮ ಮಾತನ್ನ ಕೇಳೋ ಮಟ್ಟಕ್ಕೆ ಬೆಳಿಬೇಕು ಅಂತಂದಾಗ ನಿಮ್ಮ ಅನುಭವಗಳ ಮೂಟೆ ಅಥವಾ ಅನುಭವಗಳ ಏನಂತೀರಾ,
amount of experience that you should have, that should be very huge, because something where you derive your meaning for life from your experiences. ಇದು ಮಾಡ್ಬೇಕು, ಇದು ಮಾಡಬಾರ್ದು ಅನ್ನೋದು ಅಲ್ಲಿಂದಾನೇ ಬರುತ್ತೆ. ಇಲ್ದಿದ್ರೆ ನಾವು ಇನ್ನೊಬ್ರ ಸಜೆಷನ್ ತಗೋತೀವಿ. ಸೊ ಇದನ್ನೆಲ್ಲ ನಾನು ನಿಜವಾಗ್ಲೂ ನಿನ್ನೆ ನಾನು ಅದನ್ನ ತುಂಬಾ ಡೀಪ್ ಆಗಿ ನೋಡಿದ್ದ. ಅವಾಗ ಅಫ್ಕೋರ್ಸ್ ಈ ಸ್ಟ್ರಕ್ಚರ್ ಹಿಂಗಿದೆ ಅಂತ ನನ್ಗೆ ಎಲ್ಲಾ ಕಡೆಯಿಂದ ನೋಡಿದಾಗ ಗೊತ್ತಾಗುತ್ತೆ, ಬಟ್ ಅದರಿಂದ ಮುಂದಕ್ಕೆ ಏನು ಅಂತ ಗೊತ್ತಾಗಿಲ್ಲ. ಸೊ ಈಗ ನೋಡಿ, ಒಂದು ಥಾಟ್ ಇಂದಲೇನೆ ನಾವು ನೆಕ್ಸ್ಟ್ ನಮ್ಮ ಸ್ಟೆಪ್ ಇನ್ ಲೈಫ್ ವಾಸ್ ಡಿಸೈಡೆಡ್, ಇನ್ನೊಂದು ಥಾಟ್ ಇಂದ ಇನ್ನೊಂದು ಸ್ಟೆಪ್ ಆಫ್ ಮೈ ಲೈಫ್ ವಾಸ್ ಡಿಸೈಡೆಡ್. ಸೊ ಈಗ ನಾವು ಎವ್ರಿ ಟೈಮ್ ಐ ಹ್ಯಾವ್ ಟು ಬಿ ಸಕ್ಸಸ್ಫುಲ್ ಅನ್ನೋದು ಡಿಸೈರ್ ತಲೆನಲ್ಲಿ ಕೂತ್ ಬಿಟ್ಟಿರತ್ತೆ. ಹೌದಾ ಅಲ್ವಾ? ನಾನೀಗ ಸ್ಯಾಲ್ರಿ ತಗೋತಾ ಇದ್ದೀನಿ ಅಂತಂದಾಗ ನನ್ನ ಸ್ಯಾಲ್ರಿ ಬರ್ತಾನೆ ಇರ್ಬೇಕು, ಅಥವಾ ಅದು ಜಾಸ್ತಿ ಆಗ್ತಾ ಇರ್ಬೇಕು. ಫ್ಯಾಮಿಲಿ ಬೆಳೆದಾಗ ಅದು ಜಾಸ್ತಿ ಆಗ್ತಾ ಇರ್ಬೇಕು. ಸೊ ಇದು ಸಮಥಿಂಗ್ ದಟ್ comes in your mind when you reach that particular stage of life. ಫ್ಯಾಮಿಲಿ ಎಕ್ಸ್ಪ್ಯಾನ್ಷನ್, ಅದು ಎಷ್ಟೊಂದ್ ಜನ ಹೇಳಿರೋದು ನೋಡಿದೀವಿ. ಅವನಿಗೆ ಬುದ್ಧಿ ಇಲ್ಲ, ಅವನ ಉಡಾಳ ಹಂಗ್ ತಿರುಗ್ತಿದ್ದಾನೆ, ಇಲ್ಲಿ ತಿರುಗ್ತಿದ್ದಾನೆ ಅಂತ. ಒಂದ್ ಮದ್ವೆ ಮಾಡಿದ್ರೆ ಬುದ್ಧಿ ಬರುತ್ತೆ ನೋಡಿ ಅವನಿಗೆ ಅಂತನೂ ಹೇಳಿರೋದು. ಸೊ ಇದು ಹಾಗೆ ನೀವು ಕಮ್ಯುನಿಟಿಗೆ ಅಟ್ಯಾಚ್ ಆಗ್ತಾ 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 ನಿಮ್ಮ ಲೆವೆಲ್ ಆಫ್ ಸಕ್ಸಸ್, I mean the way you think, that is going to improvise, or you will think of in a bigger circle. ಒಂದ್ಸರಿ ಫ್ಯಾಮಿಲಿ ಬಗ್ಗೆ, ಒಂದ್ಸರಿ ಕಮ್ಯುನಿಟಿ ಬಗ್ಗೆ, ಒಂದ್ಸರಿ ಈಗ ನೀವು ಅದಾದ್ಮೇಲೆ ನೀವು ಮಳೆ ಬರ್ತಾ ಇದೆ, ಮಳೆ ಬರ್ದೇ ಇದ್ದಾಗ ನೀವು ಹೇಗ್ ಸ್ಟ್ರಗಲ್ ಮಾಡಿದ್ರೋ ಅವಾಗ ಭೂಮಿ ತಾಯಿದು ಬೆಲೆ ಗೊತ್ತಾಗುತ್ತೆ. ಸೊ ಹೀಗೆ ದಿಸ್ ಹ್ಯಾಸ್ ಕಮ್ ಓವರ್ ಜನರೇಷನ್ಸ್ ಆಫ್ ಲೀಡಿಂಗ್ ಅ ಲೈಫ್ ಸಕ್ಸಸ್ಫುಲಿ and without a worry and without something as a struggle. So idu of course everyone will think of it. ಈಗ ನಾವು ನಮ್ಮ ಕಾಂಟೆಕ್ಸ್ಟ್ ಬೇರೆ ಇದೆ, ಹಿಂದಿನ ಜನರೇಷನ್ಗೆ ಅವ್ರ ಕಾಂಟೆಕ್ಸ್ಟ್ ಬೇರೆ ಇತ್ತು, ಅದ್ರ ಹಿಂದಿನ ಜನರೇಷನ್ಗೆ ಅವ್ರ ಕಾಂಟೆಕ್ಸ್ಟ್ ಬೇರೆ ಇತ್ತು, ಬಟ್ ದೇ ಹ್ಯಾವ್ ಬೀನ್ ಸಕ್ಸಸ್ಫುಲ್ ಅಂಡ್ ಸೊ ವಿ ಆರ್ ಸಕ್ಸಸ್ಫುಲ್. ಸೊ ಇದನ್ನೇನೆ ಮಾಸ್ಲೋವ್ಸ್ ಪೀರಿಯಡ್ ಏನು, ಇದು ಲಾ ಅಂತ ಅಲ್ಲ, ದಿಸ್ ಇಸ್ ಅನ್ ಅಬ್ಸರ್ವೇಷನ್ that has been consolidated and put in the form of a structure. So share option idya Narayan. Okay. ಕಾಣಿಸ್ತಾ ಇದೆಯಾ ಸ್ಕ್ರೀನ್? ಓಕೆ, ಎಸ್. ಇಲ್ಲಿ ನೋಡಿ, ಇದನ್ನೇ ನಾನೀಗ ಹೇಳಿದ್ದನ್ನೇ ಇಲ್ಲಿ ನಮ್ಗೆ ಒಂದು ಪಿರಮಿಡ್ ಸ್ಟ್ರಕ್ಚರ್ ಅಲ್ಲಿ ತೋರಿಸಿದ್ದಾರೆ. ಸೊ ದಿಸ್ ಇಸ್ ವೆನ್ ಆಲ್ ಆಫ್ ಅಸ್ whoever is born, okay, will look at the physiological needs. ಅಂದ್ರೆ ನಿಮ್ಮ ಹಸುವು, ನಿಮ್ಮ ನಿದ್ದೆ, ಓಕೆ, ಇದರಲ್ಲಿ ಕೆಲವೊಂದು ಸಮ್ ಅದರ್ ಥಿಂಗ್ಸ್ ಆರ್ ದೇರ್, ಐ ವಿಲ್ ಕಮ್ ಟು ದಟ್ ಪಾರ್ಟ್. ಓಕೆ, ಇದನ್ನ ನೀವು ಸ್ಯಾಟಿಸ್ಫೈ ಮಾಡಿದ್ಮೇಲೆ ನಾನು ಹೇಳಿದ್ನಲ್ಲ, ನೀವು ಕೂತಾಗ ನಿಮ್ ತಲೆ ಮೇಲೆ 4 ಹನಿ ಮಳೆ ಬಿದ್ದಾಗ ದೆನ್ ಯು ವಿಲ್ ಥಿಂಕ್ ಆಫ್ ಹೌ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ವಿತ್ ದ ನ್ಯಾಚುರಲ್, ವಾಟ್ ಯು ಸೇ, ದ ಐ ಮೀನ್ ರೈನ್ ಆರ್ ಫೈರ್ ಆರ್ ಸಮಥಿಂಗ್. ಅವಾಗ ನೀವು ಸೇಫ್ಟಿ ಸೆಕ್ಯೂರಿಟಿ ನೀಡ್ಸ್ ಅಂತ ನೋಡಿದ್ದೀರಿ. ಈಗ ಎಲ್ಲರೂ ಹೇಳ್ತೀರ, ನೀವು ದುಡಿಯೋಕ್ ಶುರು ಮಾಡಿದ್ಮೇಲೆ ಒಂದ್ ಮನೆ ಕಟ್ಕೊಳ್ಳೋ, ಒಂದ್ ಸೈಟ್ ತಗೊಂಡು ಒಂದ್ ಮನೆ ಅಂತ ಮಾಡ್ಕೊಂಡು ಎಲ್ಲರೂ ಒಟ್ಟಿಗಿರೋದನ್ನ ನೋಡಿ. ಸೊ ಇದು ಹಾಗೇನೇನೆ. ಸೊ ಅದನ್ನ ಮಾಡ್ಕೊಳ್ಳಿಕ್ಕೆ ಯು ನೀಡ್ ದ ಸ್ಟೆಬಿಲಿಟಿ ಆಫ್ ಇನ್ಕಮ್. You are satisfying your physiological needs, and then it comes your safety and this thing, and that is when you will think of making your income stable. ಅದಾದ್ಮೇಲೆ ಅದು ಶಕ್ತಿ ಇರೋವರೆಗೂ ಆಗತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನು, ಅವಾಗಲೂ ನೀವು ಅದನ್ನ ಓಕೆ ಗೌರ್ಮೆಂಟ್ ಜಾಬ್ ತಗೊಳ್ಳೋಣ, ಪೆನ್ಷನ್ ಬರೋ ಹಂಗ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನೀವು ಓಕೆ ಫೈನ್, ನೌ ಯು ಆರ್ ಹ್ಯಾಪಿ ಇನ್ ಯುವರ್ ಹೋಮ್, ಯುವರ್ ಶೆಲ್ಟರ್, ಯು ಹ್ಯಾವ್ ಫೌಂಡ್ ಇಟ್, ಸೇಫ್ಟಿ, ಎವ್ರಿಥಿಂಗ್. ಅದ್ರ ನೆಕ್ಸ್ಟ್ ಲೆವೆಲ್ ಏನು, ಅಫಿಲಿಯೇಷನ್. ಯು ವಿಲ್ ಫೈಂಡ್ ಸಮಥಿಂಗ್ ಲೈಕ್ you need to commit to your family, you need to find your happiness with the people in your family, and when they are successful, when they are happy, you feel happy. ಈ ತರ ನಿಮ್ ಸೋಷಿಯಲ್ ನೀಡ್ಸ್ ಅನ್ನ ಬೆಳೆಸ್ಕೊತಾ ಹೋಗ್ತೀರಾ. ಓಕೆ, ಇದನ್ನ ನಾನು ನನ್ನ ಮಗನ ಬೆಳೆಸೋಣ ನನ್ನ ಹಂಗೇನೆ ಅಂತ ಅನ್ನೋ ಆಸೆ ಬಂದಾಗ, ಅಥವಾ ನನ್ನ ಮಗಳು ನನಗಿಂತ ಚೆನ್ನಾಗಾಗ್ಬೇಕು ಅಂದಾಗ, ಅವಾಗ ನಿಮ್ಮ ಸೋಷಿಯಲ್ ನೀಡ್ಸ್ ಒಂದು ಲೆವೆಲ್ ಜಾಸ್ತಿ ಆಗತ್ತೆ.
Okay, and you claim that what you say, you belong to this family, you belong to this society, you belong to this state, you belong to this country. ಆ ತರ ಬರುತ್ತೆ. ಅದಾದ್ಮೇಲೆ ನೋಡಿ, ನೀವು ಅಲ್ಲಿಗೆ ನಿಮಗೆ ಸ್ಯಾಟಿಸ್ಫೈ ಆಗಲ್ಲ. ಇದ್ಲಿಗೆ ಸ್ಯಾಟಿಸ್ಫೈ ಆದ್ರೆ ಕೆಲವರಿಗೆ 50 ವರ್ಷಕ್ಕೆ ಇಷ್ಟ ಆಗೋಗ್ಬಿಟ್ಟಿರೋದು. ಬಟ್ ಇದ್ರ ಮುಂದಿನ ಇದು, ಸಪೋಸ್ ಇಫ್ ಯು ಡೂ ಇಟ್ ಇನ್ 35 years or 30 years, ನೆಕ್ಸ್ಟ್ ಬರೋದು ನಿಮಗೆ ನನ್ನ ಗ್ರೋತ್, ನಾನು ಇದನ್ನ ಯಾವಾಗ್ಲೂ ಇಟ್ಕೊಂಡಿರ್ಬೇಕು. ಹಾಗೇನೆ ನನಗೆ ಇನ್ನೇನೋ ಹೆಚ್ಚಿನದು ಮಾಡ್ಬೇಕು, ನನಗೆ ಇದನ್ನ ಇನ್ನೂ ನಾನು ಎಲ್ಲರಿಗೂ ಒಳ್ಳೇದ್ ಮಾಡ್ಬೇಕು ಅಂತ ಹೋದಾಗ ನಿಮ್ಗೆ ಎಸ್ಟೀಮ್ ನೀಡ್ಸ್ ಅಂತ ಬರುತ್ತೆ. ಅವಾಗ ಯು ಫೀಲ್ ಲೈಕ್ ಡೂಯಿಂಗ್ ಇಟ್ ಫಾರ್ ದ ಕಮ್ಯುನಿಟಿ, ಅಂಡ್ ದೆನ್ ಯುವರ್ ಸ್ಟೇಟಸ್ ಇಸ್ ಗೋಯಿಂಗ್ ಟು ಬಿಲ್ಡ್ ಅಪ್. And that is, and after this you will have something like, ನಾನು ಇದೇ ತರ ಯಾವಾಗ್ಲೂ ಇರ್ಬೇಕು, ನನಗೆ ಇನ್ ಮೇಲೆ ಈ ತರದ್ ಯಾವ್ದು ಸಣ್ಣ ಸಣ್ಣ ಚಿಂತೆಗಳು, ಈ ಫಿಸಿಯೋಲಾಜಿಕಲ್ ನೀಡ್ಸ್ ಆಗ್ಲಿ, ಸೆಕ್ಯೂರಿಟಿ ಆಗ್ಲಿ, ನನ್ ಸೋಷಿಯಲ್ ನೀಡ್ಸ್ ಆಗ್ಲಿ, ಇನ್ನೂ ಏನೋ ಮಾಡ್ಬೇಕು ಅನ್ನೋದು ಇರಬಾರ್ದು. ಬಟ್ ನನ್ ಮುಂದೆ ಎಲ್ಲರೂ ಇರ್ಬೇಕು ಅನ್ನೋದು, ಅವಾಗ ನಿಮಗೆ ಸೆಲ್ಫ್ ಆಕ್ಚುಲೈಸೇಷನ್ ಆಗುತ್ತೆ. ಇದು ನಿಮ್ಮ ಸೆಲ್ಫ್ ಫುಲ್ಫಿಲ್ಮೆಂಟ್. ರಿಮೆಂಬರ್, at that point of time, all of this, you have found ways to get all these needs, meet to this needs. Okay, and that is when it comes in the self actualization. ಇದನ್ನ ನಾವು ಆರ್ಗನೈಸೇಷನ್ ಲೆವೆಲ್ ಅಲ್ಲೂ ನೋಡ್ಬೋದು, ಇಂಡಿವಿಜುವಲ್ ಎಕ್ಸಾಂಪಲ್ಸ್ ಅಲ್ಲೂ ನೋಡ್ಬೋದು. ನಮ್ಮ ಇದನ್ನ ಮಾಸ್ಲೋಸ್ ಒರಿಜಿನಲ್ ಇದರಲ್ಲಿ ನಮ್ಮಲ್ಲಿ ಇದು ಸೆಕ್ಷುವಲ್ ನೀಡ್ಸ್ ಆ ಥರದನ್ನೆಲ್ಲ ಫಸ್ಟ್ ಲೆವೆಲ್ ಅಲ್ಲೇ ತಗೊಂಡ್ ಬರ್ತಾರೆ. ಬಟ್ ಅದು ನಮ್ಮ ಸೊಸೈಟಿನಲ್ಲಿ ಅದು ನಾಟ್ ಅಕ್ಸೆಪ್ಟಬಲ್. ವಿ ಆಲ್ವೇಸ್ ಹ್ಯಾವ್ ಇಟ್ ಅಟ್ ದ ಥರ್ಡ್ ಲೆವೆಲ್. ಇದು ಒನ್ ಆಫ್ ದ ಪ್ರಾಬ್ಲಮ್ ಅಂತಲ್ಲ, ದೇರ್ ಇಸ್ ಅನ್ ಆರ್ಗ್ಯುಮೆಂಟ್ ದಟ್ ವಿ ವಿಲ್ ಹ್ಯಾವ್ ಎ ಫ್ಯಾಮಿಲಿ. ದಟ್ ಈಸ್ ವೆನ್ ವಿ ಥಿಂಕ್ ಆಫ್ what you say, a stable relationship and a committed relationship, that is through marriage, and the sex is only through marriage. Adu nam society nalli. So idelladu aadmele next let us look at this one, organizational examples. So you see that you think of your basic salary, and then you want to have, if this has to be forever, then you think of pension plan, and then in order to get pension, you need to complete your service, and then you think of cordial relationship with your colleagues, boss, everything. And then you grow in your jobs, like one level ಆದ್ಮೇಲೆ VP level ತನಕ ಹೋಗ್ತೀರಾ. ಅದಾದ್ಮೇಲೆ ನಿಮ್ಮ ಅಚೀವ್ಮೆಂಟ್ ಆಫ್ ಗೋಲ್ಸ್ ಆಗತ್ತೆ. ಅಂದ್ರೆ ನನ್ಗೆ ಈ ಸಣ್ಣ ಮನೆಯಿಂದ ದೊಡ್ಡ ಮನೆ, ಅಥವಾ ಈ ಕಾರಿಂದ ದೊಡ್ಡ ಕಾರು, ಆ ತರದ್ದೆಲ್ಲ ನಡೆದಾಗ, ಆಮೇಲೆ ಈ ಆರ್ಗನೈಸೇಷನಲ್ ಎಕ್ಸಾಂಪಲ್ಸ್ ಆದಾಗ ನೀವೊಂದು ಲೆಕ್ಕ ಹಾಕೊಳ್ಳಿ. ಒಂದು ಸಣ್ಣ ಟೌನ್ ಅಲ್ಲಿ ನೀವು ಬಿಸ್ನೆಸ್ ಶುರು ಮಾಡ್ಕೊಂಡವ್ರು, ನನ್ನ ಈ ತರದ್ದು ನನ್ಗೆ ಇನ್ನು 4 ಡಿಸ್ಟ್ರಿಕ್ಟ್ ಅಲ್ಲಿ ಇರ್ಬೇಕು ಅಂದಾಗ ಅವಾಗ ಆರ್ಗನೈಸೇಷನ್ ಬೆಳೆಯುತ್ತೆ. ಸೊ ಇದೆಲ್ಲಾನು ಅಚೀವ್ಮೆಂಟ್ ಆಫ್ ಗೋಲ್ಸ್ ಅಲ್ಲಿ ಬರುತ್ತೆ. ಇದೇ ತರ ಇದನ್ನೆಲ್ಲ ನೀವು ಸ್ಟ್ರಕ್ಚರ್ ಮಾಡ್ಕೊಂಡು, ರಿಮೆಂಬರ್, ಫಾರ್ ದಿಸ್ ಯು ನೀಡ್ ಟು ಹ್ಯಾವ್ ಸ್ಟ್ರೆಂತ್ ಇನ್ ಯುವರ್ ಬಾಡಿ, ability to think of the growth and take or absorb something, the good things in the society or from the people. ಅದಾದ್ಮೇಲೆ ನೀವು ನೋಡಿ, ಇದನ್ನೇ ನಾನು ಹೇಳಿದ್ದು ನಿಮಗೆ, the basic needs are breathing, food, water, sex, sleep, and then shelter, health, job. Then that is third level, love, family, and then sexual intimacy, and then respect, self confidence. ಈಗ ಕೆಲವೊಂದು ನಿದರ್ಶನಗಳನ್ನ ಹೇಳಿದಾಗ ನಾವು ಇದನ್ನ ನೋಡಿದೀವಿ. ಇದು ಯಾವ ಲೆವೆಲ್ ಅಲ್ಲಿ ಬರುತ್ತೆ ಅಂದಾಗ, ಓನ್ಲಿ ವೆನ್ ಯು ಆರ್ ಸಕ್ಸಸ್ಫುಲ್, ಅಂಡ್ ದೆನ್ ಯು ಫೈಂಡ್ ದ ಕ್ರಿಯೇಟಿವಿಟಿ ಟು ಡೂ ಸಮಥಿಂಗ್ ಬೆಟರ್, ವೇರ್ ಎವ್ರಿ ಒನ್ ವಿಲ್ ಗೆಟ್ ದ ಬೆನಿಫಿಟ್ ಆಫ್ ಇಟ್. ಸೊ ದಿಸ್ ಇಸ್ ಏನಂತೀವಿ, ದಿಸ್ ಇಸ್ ಹೌ ವಿ ಹ್ಯಾವ್ ಇವಾಲ್ವ್ಡ್. ಇದನ್ನೇ ಒಂದು ಅಬ್ಸರ್ವೇಷನ್ ಅನ್ನ ಹೈರಾರ್ಕಿನಲ್ಲಿ ಇಟ್ಟಿರೋದು ಮಾಸ್ಲೋ. ಸೊ ಇದನ್ನ ನಾವು ನೋಡಿದಾಗ, ಇದನ್ನ ಇಂಡಿವಿಜುವಲ್ ಆಗಿ, ಇದು ನನ್ನ ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ನೀವು ನೋಡಿದ್ರಿ, ಇದನ್ನ ಇಂಡಿವಿಜುವಲ್ ಆಗ್ಲಿ ಆರ್ಗನೈಸೇಷನಲ್ ಆಗ್ಲಿ ಎರಡು ರೀತಿನಲ್ಲೂ ಇದೇ ಲೆವೆಲ್ ಅಲ್ಲಿ ಇದೇ ತರನೇ ಪಿರಮಿಡ್ ಸ್ಟ್ರಕ್ಚರ್ ನಲ್ಲಿ ಎಲ್ಲರೂ ಗ್ರೋ ಆಗ್ತೀವಿ. ಬಟ್ ಇದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದಿದೆ, ಜಸ್ಟ್ ಸಿ ನಿಮ್ ಗ್ರೋತ್ ಹೇಗಾಗತ್ತೆ ಅಂತ. ವೆನ್ ಯು ಮೀಟ್ ಯುವರ್ ಫಿಸಿಯೋಲಾಜಿಕಲ್ ನೀಡ್ಸ್, ಯು ಸಿ ದ ನೀಡ್ಸ್ ಇಂಟೆನ್ಸಿಟಿ ಈಸ್ ವೆರಿ ಲೆಸ್. ಇವಾಗ ಹೊಟ್ಟೆ ತುಂಬ ತಿನ್ನ ಅಲ್ಲಿಗೆ ಕೆಲಸ ಮುಗಿತು, ರೈಟ್? ಸೇಫ್ಟಿ ನೀಡ್ಸ್ ಅಲ್ಲಿ ಈ ನೀಡ್ಸ್ ಇಂಟೆನ್ಸಿಟಿ ಇನ್ನೊಂದು ಲೆವೆಲ್ಗೆ ರೈಸ್ ಆಗುತ್ತೆ. ಇದೇ ತರ
ಈ ಲವ್ ಅಂಡ್ ಬಿಲಾಂಗಿಂಗ್ ಅನ್ನೋ ಆ ಲೆವೆಲ್ ಬೇಕು ಅಂತ ಅನ್ನಿಸ್ದಾಗ ನಿಮ್ ನೀಡ್ಸ್ ಇಂಟೆನ್ಸಿಟಿ ಜಾಸ್ತಿ ಆಗತ್ತೆ. ಅಂದ್ರೆ ಇದನ್ನ ನಾನು ಅಚೀವ್ ಮಾಡ್ಲೇಬೇಕು ಅನ್ನೋದು ಒಂದು ನಿಮಗೆ ಒಂದು ಒಳಗಡೆಯಿಂದ ಅದು ದಿಸ್ ಇಸ್ ಡ್ರೈವಿಂಗ್ ಯು. ಅದೇ ತರ ನನ್ ಸೆಲ್ಫ್ ಎಸ್ಟೀಮ್ ಇರ್ಬೇಕು, ನನಗೆ ನನ್ನ ಗ್ರೋತ್ ಎಲ್ಲರಿಗೂ ಕಾಣ್ಬೇಕು, ನಾನು ಹೇಳಿದ ಮಾತ್ 4 ಜನ ಕೇಳ್ಬೇಕು ಅಂದಾಗ ರಿಮೆಂಬರ್ ಯು ನೀಡ್ ಟು ವರ್ಕ್ ರಿಯಲಿ ಹಾರ್ಡ್ ಅಂಡ್ ದಟ್ ನೀಡ್ಸ್ ಇಂಟೆನ್ಸಿಟಿ ಇಸ್ ಸ್ಟಿಲ್ ಹೈಯರ್. ಅದೇ ಸೆಲ್ಫ್ ಆಕ್ಚುಯಲೈಸೇಷನ್ ಗೆ ಹೋದಾಗ ಯು ಆರ್ ಅಟ್ ದ ಪೀಕ್ ಆಫ್ ಯುವರ್ ನೀಡ್ಸ್ ಇಂಟೆನ್ಸಿಟಿ ಅಂಡ್ ರಿಮೆಂಬರ್ ಯು ವಿಲ್ ಬಿ ಸಕ್ಸಸ್ಫುಲ್ ಒನ್ಸ್ ಯು ಆರ್ ಡ್ರಿವನ್ ಎನಫ್ ಟು ಅಚೀವ್ ದಿಸ್. ಸೊ ಇದನ್ನೇ ನಾವು ಎಲ್ಲಾ ಸ್ತರದಲ್ಲೂ ನೋಡ್ತೀವಿ ನಾವು. ಈಗ ನಮ್ಮ ಸೊಸೈಟಿ ಬೆಳೆದಿರೋ ಯಾವ ರೀತಿ ಇದೆ ಅಂತಂದ್ರೆ ವಿ ಡೋಂಟ್ ಹ್ಯಾವ್ ಟು ಹಂಟ್, ವಿ ಡೋಂಟ್ ಹ್ಯಾವ್ ಟು ಸಮಥಿಂಗ್ ಲೈಕ್ ಗೋ ಅಂಡ್ ಪಿಕ್ ಆರ್ ಪ್ಲಕ್ ಫ್ರೂಟ್ಸ್ ಅಂಡ್ ಅದರ್ ಥಿಂಗ್ಸ್. ವಿ ಹ್ಯಾವ್ ಎ ವೇ ಆಫ್ ಮೀಟಿಂಗ್ ಅವರ್ ಫಿಸಿಯೋಲಾಜಿಕಲ್ ನೀಡ್ಸ್. ಅದಾದ್ಮೇಲೆ ಸೇಫ್ಟಿ ನೀಡ್ಸ್ಗೆ ಅಪ್ಪ ಕಟ್ಟಿದ ಮನೆ ಇರುತ್ತಿಲ್ಲ, ನೀವು ಕಟ್ಟಿದ ಮನೆ ತಗೊಂಡಿರ್ತೀರಿ. ಅದೇ ನಿಮ್ಮ ಮದುವೆ ಮಾಡಿ ನಿಮ್ಮ ಫ್ಯಾಮಿಲಿ ಅದೆಲ್ಲ ಆದಾಗ ನಿಮಗೊಂದು ಫ್ಯಾಮಿಲಿ ಸ್ಟ್ರಕ್ಚರ್ ನಲ್ಲಿ ನಿಮ್ಮ ಬಿಲಾಂಗಿಂಗ್ ಅದೆಲ್ಲ ಅರ್ಥ ಆಗ್ತಾ ಇರುತ್ತೆ. ಎಸ್ಟೀಮ್ ಅನ್ನ ಇದೆಲ್ಲಾನು ಸ್ಯಾಟಿಸ್ಫ್ಯಾಕ್ಟರಿ ಆಗಿ ನಡೆದಾಗ್ಲೇನೆ ನೆಕ್ಸ್ಟ್ 2 ಲೆವೆಲ್ ಬರೋದು. ಈಗ ನೀವು ಅಬ್ಸರ್ವ್ ಮಾಡಿ ನಿಮ್ಮ ಗ್ರೋತ್ನೇ ನೀವು ಅನಲೈಸ್ ಮಾಡಿ. ಈಗ ಎಲ್ಲರೂನು ನಮ್ ಫಿಸಿಯೋಲಾಜಿಕಲ್ ನೀಡ್ಸ್ ನೋಡ್ಕೊಂಡು ಅದನ್ನೆಲ್ಲ ಸ್ಯಾಟಿಸ್ಫೈ ಆಗಿ ನೆಕ್ಸ್ಟ್ ಲೆವೆಲ್ ಬಂದಾಗ ಇದೆಲ್ಲ ಒಂದ್ ರೀತಿನಲ್ಲಿ ಒಂದ್ಸರಿ ಸ್ಟ್ರಗಲ್ ಆಗೋಗಿದೆ, ಮಿಸ್ಟೇಕ್ಸು ಆಗಿದೆ, ಅದಾದ್ಮೇಲೆ ಕರೆಕ್ಟು ಮಾಡ್ಕೊಂಡು ಮುಂದಕ್ಕೆ ಬಂದಿದ್ದೀರ. ಸೊ ಈಗ ನೆಕ್ಸ್ಟ್ ಲೆವೆಲ್ ಆಫ್ ಈಗ ನಾವು ಇನ್ ದಿಸ್ ಕಮ್ಯುನಿಟಿ ವಾಟ್ ವಿ ಹ್ಯಾವ್ ಫೌಂಡ್ ಈಸ್ ದ ಗುಡ್ ಹೆಲ್ತ್, ದ ಎನರ್ಜಿ ದಟ್ ವಿ ಹ್ಯಾವ್, ಅಂಡ್ ದ ನೆಕ್ಸ್ಟ್ ಥಿಂಗ್ ಈಸ್ ದಟ್ ವಾಟ್ ಬೆಸ್ಟ್ ಐ ಕ್ಯಾನ್ ಡೂ. You think that is something that you want to do? The best. ಅರ್ಥ ಆಗ್ತಾ ಇದೆಯಾ ನಾನು ಹೇಳಿದ್ದು? You want to do something better than this? ಅವಾಗ ನಮಗೆ ದಾರಿಗಳು ತೆರ್ಕೋಬೇಕು. ಬಟ್ ಏನಂತಂದ್ರೆ ಈ ಎನರ್ಜಿ, ಈ ಡ್ರೈವ್, ಇದನ್ನೆಲ್ಲಾನು ನಾವು ಕಡೆವರೆಗೂ ಇಟ್ಕೋಬೇಕು. ಎಲ್ಲಿವರೆಗೂ ಅಂದ್ರೆ ಆ ಟಾರ್ಗೆಟ್ ಅನ್ನ ಮೀಟ್ ಮಾಡೋರು, ಅವಾಗ್ಲೇನೆ ನಾವು ಸಕ್ಸಸ್ಫುಲ್ ಆಗೋದು. ಈಗ ನಾನೇ ಆಗ್ಲಿ ನನ್ ಟೀಚಿಂಗ್ ನನಗೆ ಎಷ್ಟು ಇಷ್ಟ ಅಂತಂದ್ರೆ ಐ ವಾಂಟ್ ಟು ಸಿ ದೆಮ್ ಗ್ರೋ. ಇಟ್ ಈಸ್ ನಾಟ್ ದಟ್ ಐ ವಾಂಟ್ ಟು ಗ್ರೋ, it is my students who have to be successful and I want to see them in whichever way they want to go. ಈಗ ನಾನು ನಾರಾಯಣನ್ ನೋಡಿದಾಗ್ಲೇ ಗೊತ್ತಾಯ್ತು, there are people who think differently and they want find success in some other ways. ಸೊ ಇದಕ್ಕೆ ನಿಮ್ಗೆ ಎಲ್ಲಾ ತರದ ದಾರಿನೂ ಈಗ ಮುಂದಕ್ಕಿದೆ. ಯು ಹ್ಯಾವ್ ಕಮ್ ಔಟ್ ಆಫ್ ಯುವರ್ ಪ್ರಾಬ್ಲಮ್ಸ್. ನನಗ್ ಕಾಲ್ ನೋಯ್ತಿತ್ತು, ನನಗೆ ಕಾಲ್ ನೋಯ್ತಾ ಇಲ್ಲ. ಸೊ ವಾಟ್ ನೆಕ್ಸ್ಟ್? ನಾನ್ ನಿಂತ್ಕೊಂಡು ಅರ್ಧ ಗಂಟೆ ಸ್ಟ್ರಗಲ್ ಮಾಡ್ತಾ ಇದ್ದೆ ಪಾಠ ಮಾಡೋದಕ್ಕೆ. ನೌ ಐ ಕ್ಯಾನ್ ಸ್ಟ್ಯಾಂಡ್ ಫಾರ್ 2 hours. ಸೊ ವಾಟ್ ನೆಕ್ಸ್ಟ್ ಐ ಕ್ಯಾನ್ ಡೂ? ಐ ವಾಸ್ ನಾಟ್ ಏಬಲ್ ಟು ವಾಕ್. ನೌ ಐ ಕ್ಯಾನ್ ವಾಕ್ kilometers. ವಾಟ್ ನೆಕ್ಸ್ಟ್? ಹೀಗಾದಾಗ್ಲೇನೆ ನನಗೆ ಹೊಸ 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 ಯೋಚನೆಗಳು, ಹೊಸ ಹೊಸ ದಾರಿಗಳು ಬರುತ್ತೆ. ಅವಾಗ ನಾವು ಕಮ್ಯುನಿಟಿನಲ್ಲಿ ಜೊತೆಲಿದ್ದಾಗ ನಮ್ಮ ದಾರಿ ನಮಗೆ ತಂತಾನೆ ಕಾಣುತ್ತೆ. ಇಮ್ಯಾಜಿನ್ ದಿಸ್, ನನಗೆ ಒಂದೇ ಒಂದು ಸೆಂಟೆನ್ಸ್ ನಾರಾಯಣ್ ಹೇಳ್ತಾರೆ, ಇಫ್ ಯು ಹ್ಯಾವ್ ಗಾಟ್ ದ ಎನರ್ಜಿ, ಇಫ್ ಯು ಫೀಲ್ ಹೆಲ್ದಿ, ಇಫ್ ಯು ಫೀಲ್ ಹ್ಯಾಪಿ, ಇಫ್ ಯು ಫೀಲ್ ಗುಡ್, ಜಸ್ಟ್ ವಾಕ್ ಅರೌಂಡ್. People will notice. Then you share your experience. Then the lines will open up by themselves. Whichever way you want to go. ಇಷ್ಟು ಹೇಳಿದ್ಮೇಲೆ ಮಾಸ್ಲೋ he has put it, ಅಂದ್ರೆ ಅವ್ರ ಅಬ್ಸರ್ವೇಷನ್ ಅದನ್ನೆಲ್ಲ ನೋಡಿದ್ದಾರೆ. ಅದು ಬೇರೆ ಬೇರೆ ತರದಲ್ಲಿ ಒಬ್ಬೊಬ್ರು ಫ್ಯಾಮಿಲಿಗೂನು, ಒಂದೊಂದು ಸ್ಟೇಟ್ ಅಲ್ಲೂ, ಒಂದೊಂದು ಕಂಟ್ರಿಗೂನು ಅಪ್ಲಿಕೇಬಲ್ ಆಗಿದೆ. ಒಂದೊಂದು ಸೊಸೈಟಿನಲ್ಲಿ ಅದು ಹೇಗಾಗಿದೆಯೋ ಅದು ಆಗಿದೆ. ಈಗ ನಮ್ಮ ಕಮ್ಯುನಿಟಿನಲ್ಲಿ ಸೊ ವಾಟ್ ನೆಕ್ಸ್ಟ್? ದಟ್ ಈಸ್ ವೆನ್ ವಿ ಚೂಸ್. ರಿಮೆಂಬರ್, ವಿ ಹ್ಯಾವ್ ಸಮಥಿಂಗ್ ದಟ್ ವಾಟ್ ಎವರ್ ಅವರ್ ಕೋಚ್ ಸೇಸ್. ನಾನು ರವಿಗೆ ನಾನು ಯಾವಾಗ್ಲೂ ಅದನ್ನ ಕೇಳ್ತೀನಿ,
Aitu Narayan, I was preferred customer earlier because I didn't want to say anything to people who don't listen. I know how acceptance is not going to be there. And when people don't accept, it is something that nimige nimme esteem hurt agattavaga. People won't accept what you are experiencing. Avaga, remember, ಆ ಲೆವೆಲ್ಗೆ ಹೋದಾಗ ಮಾಸ್ಲೋಸ್ ಅಲ್ಲಿ ಇದೆ. ಯಾಕೆಂದ್ರೆ ನೀವು ಹೋಗೋ ಲೆವೆಲ್ಗೆ ಹೋಗ್ಬೇಕು. ಅದ್ರ ನಾರಾಯಣ್ ಹೇಳಿದ್ರಲ್ಲ, when you feel happy, when you feel good, you just walk around. Go around in the park and then people will notice. ನೆನ್ನೆ ನೋಡಿರ್ತಾರೆ ನಾವ್ ಹೇಗ್ ನಡೀತಿರ್ತೀವಿ ಅಂತ, ಇವತ್ ನೋಡ್ತಾರೆ ನಾವ್ ಹೇಗ್ ನಡೀತಿರ್ತೀವಿ ಅಂತ. That's itself is something, the best way we can show it up, that we are confident and we are doing what best we can do for our body or for our life. Right? A preferred custom in the coaching ಗೆ ಬಂದಾಗ ನನ್ ಜನ ನನ್ನ ನೋಡ್ತಿದ್ರು. The way my coach says, you share your experience. I did. And people were very impressed. When I used to dress up, the way I stand, ನನ್ನ ಈ ಶೋಲ್ಡರ್ ನನ್ಗೆ ಯಾವಾಗ್ಲೂ ಹಿಂಗೆ ಇರ್ತಾ ಇತ್ತು. Because I used to feel that pain in the body. I never had the strength to keep it straight. Then the people noticed it. ನನ್ ಚೆನ್ನಾಗಿ ಜ್ಞಾಪಕ ಇದೆ, ನಾರಾಯಣ್ ನನ್ನ ಫಸ್ಟ್ ಟೈಮ್ ಅವರು 2 ಸರಿ ನಮ್ಗೆ we had back to back ಇದೇ ತರ BTC ತರಾನೇ ನಾವು ಇಟ್ಕೊಂಡಿದ್ವಿ ಅವಾಗ. ಸೊ ದ ಲೈಫ್ ಸ್ಟೈಲ್ ಡೇ ನಲ್ಲಿ ರವಿ ನಾರಾಯಣ್ ನೋಡಿದಾಗ ನನ್ ಶೇಪ್ ಅಪ್ ಆಗಿರೋದನ್ನೆಲ್ಲ ನೋಡಿದಾಗ, ವಾವ್ ಪ್ರಭಾವತಿ, ಯು ಹ್ಯಾವ್ ಚೇಂಜ್ಡ್ ಅಂತ. ಸೊ ಅದು ನನಗೆ ತುಂಬಾ ಖುಷಿ ಕೊಟ್ಟಿದ್ ವಿಷಯ. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಹೀಗೆ ಐ ವಾಸ್ ಶೋಯಿಂಗ್ ದ ಪೀಪಲ್ ದ ವೇ ವೇರ್ ಯು ಕ್ಯಾನ್ ಆಲ್ಸೋ ಗೆಟ್ ಬೆಟರ್. ಅಂಡ್ ದಟ್ ಈಸ್ ವೆನ್ ಐ ಫೌಂಡ್ ಸಕ್ಸಸ್. ರಿಮೆಂಬರ್, I teach my students go to different field and they are also successful. ಇಲ್ಲಿವರೆಗೂ ಒಂದ್ ಹಂತದಲ್ಲಿ ನನಗೆ ಅದು ತುಂಬಾ ಖುಷಿ ಕೊಡ್ತಾ ಇತ್ತು. And because of that, I used to find acceptance in my college as a good teacher, as a good professional. That is when I was accepted and I was allowed to teach. And ಯಾವಾಗ ಹೊಸ ಟಾಸ್ಕ್ ಕೊಟ್ರು ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಹೋದೆ. ಬಟ್ ಇನ್ ದ ಪ್ರೋಸೆಸ್ something was missing. That is where I lost my health and other things. Now I got this here in the community. I want to do the same thing in this community. And I find my growth antalla. It is the growth with all of you together. And that is when Sabiha came and all others left. Because they don't know how to be driven for that discipline in that life. ಸೊ ಈಗ ನನಗೆ ಸಬಿಹಾ, ನೀವೆಲ್ಲರೂ ಹೇಳ್ತಿದ್ದಾಗ ನಂಗೆ ಅನ್ಸುತ್ತೆ, ಈಗ ನಾನೇ ಏನು ಒಂದು ಕಡ್ದಿಟ್ಟಂತ ಮೂರ್ತಿನ ಎಲ್ಲರೂ ನೋಡಿದಾಗ ಎಷ್ಟು ಖುಷಿ ಸಿಗುತ್ತೋ, ಅದನ್ನ ನೋಡಿ ಅವ್ರು ಖುಷಿ ಪಟ್ಟ ಹಾಗೆ ನನಗ್ ಹೇಗೆ ಖುಷಿ ಜಾಸ್ತಿ ಆಗುತ್ತೋ ಅದೇ ತರ ನಾರಾಯಣ್ಗೂ ಅನ್ಸಿದೆ, ಮಾನಸಂಗೂ ಅನ್ಸಿದೆ, ನಾರಾಯಣನ ಹೀಗೆ ಮಾಡಿದವರು ಅವರಿಗೂ ಅನ್ಸಿದೆ. ಸೊ ಐ ನೌ open up your opinion, your suggestion or something, what you felt on this, and this is the way to grow in this community. ವಾ, ನೀವು ಇವತ್ತು ಸೆಷನ್ ಮಾಡಿದ್ದು ಹೇಗಿತ್ತು ಅಂತ ಹೇಳಿದ್ರೆ, ಇದಕ್ಕೆ ಏನು ನಾವು ಕಮೆಂಟ್ ಮಾಡಕ್ ಆಗೋದಿಲ್ಲ. ಬಿಕಾಸ್ ಇಟ್ ಇಸ್ ಅ ರಿಯಲೈಸೇಷನ್ ನಮಗಾಗಿದ್ದು ಇವತ್ತು. ಸಿಂಪಲ್ ವರ್ಡ್ಸ್ ಅಲ್ಲಿ ಆ ಸ್ಟೇಜ್ ಬೈ ಸ್ಟೇಜ್ ಹೆಂಗ್ ನಡ್ಕೊಂಡು ಬಂತು, ಸಿವಿಲೈಸೇಷನ್ ಇಂದ ಹಿಡಿದು ಇವತ್ತು ತನಕ ನಾವು ಯಾವ ಸ್ಟೇಜಲ್ಲಿ ಇರಬಹುದು, ಮತ್ತೆ ಈ ಕಮ್ಯುನಿಟಿಯಲ್ಲಿ ನಮಗೆ ಮುಂದುವರಿಯಕ್ಕೆ ಏನು ಪರ್ಪಸ್, ವಾಟ್ ನೆಕ್ಸ್ಟ್ ಅಂತ ನಮಗೊಂದು ನಿಮ್ಮ ಲೈವ್ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರಲ್ಲ, ದಟ್ ವಾಸ್ ರಿಯಲಿ ಅಮೇಸಿಂಗ್ ಪ್ರಭಾವತಿ ಅವರೇ. ಯು ಡಿಡ್ ಕಂಪ್ಲೀಟ್ ಜಸ್ಟಿಸ್ ಟು ದ ಸೆಷನ್. ಮ್ಯಾಸ್ಲೋಸ್ ಹೈರಾರ್ಕಿ ನಾನು ಕಾಂಪ್ಲಿಕೇಟೆಡ್ ಆಗಿ ನನ್ಗೇನಾರು ಕೊಟ್ಬಿಟ್ಟಿದ್ರೆ ನಾನು ಎಲ್ಲ ಕಲ್ಸಿ ಮೇಲೋಗರ ಮಾಡ್ಬಿಡ್ತಾ ಇದ್ದೆ ಅನ್ಸುತ್ತೆ. ಯಾಕಂದ್ರೆ ನೀವ್ ಇನ್ನೂ ಚೆನ್ನಾಗಿ ಹೇಳ್ತಾ ಇದ್ರಿ ನಾರಾಯಣ್. ಯು ಆಕ್ಚುಲಿ ಫೆಲ್ಟ್ ದಟ್ ಓಕೆ ಫೈನ್, ನಾನೇ ಹೇಳೋದನ್ನ ಎಲ್ಲರೂ ಹೇಗೆ ಎಲ್ಲಾ ದಿನನೂ ಅಕ್ಸೆಪ್ಟ್ ಮಾಡ್ಕೋತಾರೋ, ನನಗೊಂದು ಅವಕಾಶ ಕೊಟ್ರಿ. ದಟ್ ಈಸ್ ಸಮಥಿಂಗ್ ದಟ್ ಐ ವಾಂಟ್ ಟು ಶೇರ್. ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅದಕ್ಕಿಂತ ಜಾಸ್ತಿ ಕೊಟ್ರಿ ಆಕ್ಚುಲಿ ನೀವು. ಅಂದ್ರೆ ಇಷ್ಟು ಡೆಪ್ತ್ ಅಲ್ಲಿ ನಿಮ್ಗೆ ಈ ನಂಗೆ ಗೊತ್ತೇ ಇರ್ಲಿಲ್ಲ. ವಾವ್, ಓಕೆ ಫೈನ್. ಉಳಿದವರು ಕೂಡ ಅಷ್ಟೇ, ನಿಮ್ಗೆ ಏನ್ ಮನ್ಸಿಗೆ ಅನಿಸ್ತು? ಒಂದು ಬ್ರೀಸ್ ಬಂದಂಗೆ ಇತ್ತು ಅಲ್ವಾ ಇವತ್ತಿನ ಸೆಷನ್, ಏನೋ ಒಂದು ತಂಪಾದ ಗಾಳಿ ಬೀಸ್ದಂಗೆ ಇತ್ತು. ಸೊ ನಿಮ್ಗೆ ಹೆಂಗೆ ಅನುಭೂತಿ ಆಯ್ತು, ಮತ್ತೆ ನಿಮ್ಗೆ ಏನ್ ಅನಿಸ್ತು ಅದನ್ನ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು, ಶೇರ್ ಮಾಡ್ಕೋಬಹುದು. ಸೊ ಯಾರು ಮಾತಾಡ್ತೀರಾ? ಎಸ್ ಮಂಗಲ, ಹೇಳಿ.
ಇದು ಟಾಪಿಕ್ ಅನ್ನ ನನಗನಿಷ್ಟು ಇದನ್ನ ಕೇಳಿದ್ಮೇಲೆ ಪ್ರಭಾವತಿ ಮ್ಯಾಮ್ ಕಿಂತ ಚೆನ್ನಾಗಿ ಯಾರೋ ಬೇರೆದವ್ರು ಮಾಡ್ತಾ ಇರ್ಲಿಲ್ಲ ಅಂತ ಹೇಳಿ, ತುಂಬಾ ಚೆನ್ನಾಗಿ ತಮ್ಮದು ಎಕ್ಸ್ಪೀರಿಯನ್ಸ್ ಜೊತೆ ಮನುಷ್ಯರು ಹೇಗ್ ಬಂದ್ರು ಅದನ್ನ ಎಷ್ಟು ಚೆನ್ನಾಗಿ ಅವ್ರು ತಗೊಂಡ್ ಬಂದ್ರ ಅಂದ್ರೆ ಒಂದ್ ಫಿಲ್ಮ್ ಕಣ್ಮುಂದ್ ಬರ್ತಾ ಇತ್ತು, ಅಷ್ಟು ಚೆನ್ನಾಗಿ ಅವರು ಹೇಳಿದ್ರು. ಆಮೇಲೆ ನನಗೆ ಇನ್ನೊಂದು ಹೇಳ್ಬೇಕಿತ್ತು, ನಾನು ಪ್ರಸಾದ್ ಸರ್ದು ನೋಡಿದ್ದೆ ನಿನ್ನೆ ಅವ್ನು ವಿಡಿಯೋಸ್ ಅದನ್ನ. ಅದ್ರಲ್ಲಿ ಅವ್ರು ಒಂದು ಹೇಳಿದ್ರು, ಪ್ರಾಣಿ ನಾಯಿ ಕೂಡ ಬಂದ್ ಇದೆಲ್ಲ ಮಾಡುತ್ತೆ, ಊಟ ತಿನ್ನೋದು, ತನ್ನ ಲೈಫ್ ಅನ್ನು ಬದುಕಿ ಅದು ಹೋಗುತ್ತೆ. ಬಟ್ ಹೋದ್ಮೇಲೆ ಮೇಲ್ಗಡೆ ಹೋದ್ಮೇಲೆ ಏನು ಅಲ್ಲಿ ದೇವ್ರು ಹೇಳ್ತಾನೆ, ನೀನು ಅದನ್ನೇ ಮಾಡಿ ಬಂದಿ, ಒಂದು ನಾಯಿ ಏನ್ ಮಾಡಿ ಬಂತು ಅದನ್ನೇ ನೀನು ಅಲ್ಲಿ ತಳಗಡೆ ಮಾಡಿ ಬಂದಿದಿ, ಮತ್ತೇನ್ ಹೊಸದೇನೋ ಆಗಿಲ್ಲ ಅಂತ. ಅದು ಪಾಯಿಂಟ್ ನನಗೆ ನಿನ್ನೆ ತುಂಬಾ ಇಷ್ಟ ಆಗಿತ್ತು. ತುಂಬಾ ಚೆನ್ನಾಗಿ ಹೇಳಿದ್ರು ಅದನ್ನೇ. ಆಮೇಲೆ ಇನ್ನೊಂದು ಗಾದೆ ಮಾತಿದೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ ಹೇಳಿ. ಇದು ನಮ್ಮದು ಸಿಸ್ಟಮ್ ಹರ್ಬಲ್ ಲೈಫ್, ಅದನ್ನ ಸುಳ್ಳು ಅಂತ ಹೇಳಿ ಪ್ರೂಫ್ ಮಾಡಿ ತೋರಿಸಿದೆ. ನಾವು ಅದನ್ನ ನಮಗೆ ಎಷ್ಟು ಬೇಕು ಅದನ್ನ ನಾವು ಅಷ್ಟು ಬೆಳೆಸಬಹುದು ಅಂತ ಹೇಳಿ. ಅದ ನಾವು ಇದರಲ್ಲಿ ಇದ್ದಿದ್ದು ಎಲ್ಲ ಬ್ಯಾಕ್ ಗ್ರೌಂಡ್ ನಾವು ಎವ್ರಿ ಟೈಮ್ ಥರ್ಸ್ಡೇ ಅಂಬಾಸಡರ್ ಪ್ರೋಗ್ರಾಮ್ ನಲ್ಲಿ, ಆಮೇಲೆ ಇವಾಗ ನೀವು ಇದನ್ನ LED ಇದಕ್ ಹೋಗಿದ್ರಿ, ಅಲ್ಲಿ ಗೋಪಿ ಸರ್ ಅವರು ಎಲ್ಲಾ ಬಸ್ ನಲ್ಲಿ ಇಂಟರ್ವ್ಯೂ ತಗೊಂಡಿದ್ರು ಎಲ್ಲಾರ್ದು. ಅದೆಲ್ಲ ನೋಡಿದಾಗ ಅವಾಗ ಗುರ್ತಾಯ್ತು, ಇದು ನಂಬುದು ನಾವು ಎಷ್ಟು ಬೇಕಷ್ಟು ನಾವು ದೊಡ್ಡದಾಗಿ ನಾವು ಚಾಚ್ಕೋಬಹುದು ಅಂತ ಹೇಳಿ. ಇದು ಒಂದೇ ಕಮ್ಯುನಿಟಿ ಇದೆ, ಅದ್ರಲ್ಲಿ ನಾವು ಡ್ರೀಮ್ಸು ನೋಡ್ಬೋದು ಓಪನ್ ಆಗಿ, ಆಮೇಲೆ ಅದನ್ನ ಫುಲ್ಫಿಲ್ ಮಾಡ್ಕೋಬಹುದು. ನಾವು ಇನ್ನೂ ಬೆಟರ್ ನಾವು ವರ್ಜನ್ ಅಲ್ಲಿ ಇದನ್ನ ಆಗ್ಬಹುದು ಅಂತ ಹೇಳಿ ನಾವು ಮಾಡಿ ತೋರಿಸ್ಬೋದು. ಥ್ಯಾಂಕ್ ಯು ಪ್ರಭಾವತಿ ಮ್ಯಾಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಮಂಗಳ. ಇದು ನಿಜವಾಗ್ಲೂ ನನಗೆ ನಾನು ಅನಲೈಸ್ ಮಾಡ್ಕೊಂಡಿರೋ, ನಾನು ಬೆಳೆದಿರೋ ರೀತಿ. ಒಂದ್ಸರಿ ರಾತ್ರಿ 8:30 9 ಗಂಟೆನಲ್ಲಿ ನಾರಾಯಣಿಗೆ ನಾನು ಹಾಗೆ ಕೇಳಿದೆ, ನನಗೆ ಸೂಪರ್ವೈಸರ್ ಅಂತ ಅಂದ್ಮೇಲೆ, ಸೊ ವಾಟ್ ನೆಕ್ಸ್ಟ್ ನಾರಾಯಣ ಅಂತಂದ್ರೆ, see the ways will open up there were people who have been successful, they have already given their path, we just have to go towards it, start achieving for ourselves. So adane Narayan ಹೇಳಿದ್ರು. ನಾನು ಅವ್ರ ಕ್ವಶನ್ ಅವತ್ತು ನಮ್ದು ಇನ್ಕಂಪ್ಲೀಟ್ ಆಯ್ತು, ಬಟ್ ಅದಾದ್ಮೇಲೆ ಸೂಪರ್ವೈಸರ್ ಟ್ರೈನಿಂಗ್ ಗೆ ಹೋದಾಗ ನನಗೆ ದಾರಿ ತೆರೆದ್ರು. ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ನಾನೇ ಏನೋ ಒಂದು ನಂದೇ ಡೆಫಿನೇಷನ್ ಕೊಟ್ಬಿಟ್ರೆ, ವಾಟ್ ನೆಕ್ಸ್ಟ್ ಅಂತ ನೀವು ಕೇಳಿದಾಗ ನಂದೇ ಡೆಫಿನೇಷನ್ ಕೊಟ್ಬಿಟ್ರೆ, ನನ್ನ ಮೈಂಡಲ್ಲಿ ಇರೋಂಗೆ ನಿಮ್ಮನ್ನ ಗೈಡ್ ಮಾಡ್ದಂಗೆ ಆಗ್ಬಿಡುತ್ತೆ. ಬಟ್ ನಿಮಗೆ ಪರ್ಪಸ್ನ ಕಂಡಿಡ್ಕೊಳ್ಳೋಕ್ಕೆ ನಾನು ವೇನ ತೋರ್ಸೋಕ್ಕೆ, ಯಾಕಂದ್ರೆ ನನಗಿಂತ ಬೆಟರ್ ಆಗಿ ನೀವು ಅನಲೈಸ್ ಮಾಡಿರ್ಬೋದು ಸಿಸ್ಟಮನ್ನ. ನಿಮ್ಮ ಪ್ರಿಯಾರಿಟಿ ಏನೋ ಬೇರೆ ಇರ್ಬೋದು, ನಿಮ್ಮ ಒಂದು ಹಂಬಲ್ ಎಕ್ಸ್ಪೆಕ್ಟೇಷನ್ ಏನೋ ಬೇರೆ ಇರ್ಬೋದು. ಹಾಗಾಗಿ ನಿಮ್ಮನ್ನು ನಾನು ಟ್ರೈನಿಂಗಿಗೆ ಬಂದು ಕೂರ್ಸಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಯಾವ್ಯಾವ ಎಲಿಜಿಬಿಲಿಟಿಲಿ ನೀವು ಇರ್ತೀರಾ ಅಲ್ಲಿ ತೊಗೊಂಡು ಕೂರಿಸ್ತೀನಿ. ಅಂಬಾಸಡರ್ ಪ್ರೋಗ್ರಾಮ್ ಪ್ರತಿ ಸಲ ಕೂತ್ಕೊಳ್ಳೋಕೆ ಹೇಳ್ತೀನಿ, ಬಿಕಾಸ್ ನಾನು ನೋಡೋದೇ ಬೇರೆ ಥರ, ನೀವು ನೋಡೋದೇ ಬೇರೆ ಥರ. ನಾನು ಗಾರ್ಡನ್ಗೆ ಹೋದಾಗ ನನಗೆ ಗುಲಾಬಿ ಹೂವಿನಿಂದಾಗಿ ನಾನು ಗಾರ್ಡನ್ಗೆ ಹೋಗ್ಬೋದು, ನೀವು ಹಸಿರು ಹುಲ್ಲಿನ ರೀಸನ್ಗೋಸ್ಕರ ಗಾರ್ಡನ್ಗೆ ಹೋಗ್ಬೋದು. ಸೊ ಹಾಗಾಗಿ ಅಲ್ಲಿ ಗುಲಾಬಿ ನೋಡಕ್ ಬನ್ನಿ ಅಂತ ನಾನು ಕರೆದ್ರೆ ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ಹಾಗಾಗಿ ಸಮ್ ಟೈಮ್ ನಾನು ಮುಂದೆ ಬನ್ನಿ ಜಾಗಕ್ಕೆ ಕೂತ್ಕೊಳ್ಳಿ ಅಂತ ಹೇಳೋದನ್ನೇ ಪ್ರಿಫರ್ ಮಾಡ್ತೀನಿ, ಸೊ ದ್ಯಾಟ್ ಯು ಕ್ಯಾನ್ ಡಿರೈವ್ ವಾಟ್ ಯು ವಾಂಟ್ ಬೈ ಯುವರ್ ಸೆಲ್ಫ್. ಮ್ಯಾಸ್ಲೋ ಹೈರಾರ್ಕಿಲಿ ಬೇರೆ ಬೇರೆ ಸ್ತರದಲ್ಲಿರೋರು ನೆಕ್ಸ್ಟ್ ಸ್ತರಕ್ಕೆ ಹೋಗಿ ಅವರ ರಿಕ್ವೈರ್ಮೆಂಟ್, ಅವ್ರ ರೀಸನ್ಸ್ ಬೇರೆ ಬೇರೆನೇ ಇರುತ್ತೆ. ಯಾ, ಸೊ ಎಸ್ ಸುಧಾ ಹೇಳಿ. ಪ್ರಭಾವತಿ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು. ಐ ಥಿಂಕ್ ಎವ್ರಿ ವುಮೆನ್ ಬೀಯಿಂಗ್ ದೇ ಗೋ ಥ್ರೂ ದೀಸ್ ಸ್ಟೇಜಸ್. Once in a while, we keep asking ourselves, what next? What next? That's how we grow. It's a very normal behavior in every human being. After achieving something, they ask themselves, what next? ಸೊ ಇವಾಗ ಕೆಲವೊಂದು ಉದಾಹರಣೆ ನಾವು ನೋಡಿದೀವಿ. ಒಲಿಂಪಿಕ್ಸ್ ಅಲ್ಲಿ ಪ್ಲೇಯರ್ಸ್ ಇರ್ತಾರೆ, ಗೋಲ್ಡ್ ಮೆಡಲ್ ತಗೋತಾರೆ, ಅಥವಾ ಯಾವುದೇ ಪ್ಲೇಯರ್ಸ್ ವೆನ್ ದೇ ಅಚೀವ್ ದಟ್ ಹೈಯೆಸ್ಟ್ ರ್ಯಾಂಕಿಂಗ್, afterwards we have heard they get into drugs to ಎಲ್ಲ ಅವ್ರದ್ದು ಕರಿಯರ್ ಸ್ಪಾಯ್ಲ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ತಮ್ಮ ಜೀವನಾನೇ. ಮ್ಯೂಟ್ ಆಯ್ತಾ? ಇಲ್ಲ, it was already told that people when they have they don't know what next, so ಅವಾಗ ಅವ್ರಿಗೆ ಒಂಥರ ಹಾದಿ ತಪ್ಪಿದ ತರ ಆಗತ್ತೆ. they don't know what to do. ಸೊ ಅವ್ರಿಗೆ ಬೇಕಾಗಿರೋದು they wanted to become number 1, like ಟೆನ್ನಿಸ್ ಪ್ಲೇಯರ್, ಒಲಿಂಪಿಕ್ ಗೋಲ್ಡ್ ಮೆಡಲ್ ತಗೋಬೇಕನ್ನೋ ಒಂದು ಏಮ್ ಅಲ್ಲಿ they will be doing something. After achieving that, they lose their motivation because they don't know, they have not thought.
So we have seen such things, when people get retired also, because they don't know what next. Sudden ಆಗಿ our life ಅಲ್ಲಿ they don't know what to do. So these are the things, so that's why once in a while everybody has to have a reflect on their life, what I have to do, so what I can do, so what is next. So everybody has to be prepared. There is ನಮ್ಗೆ ಯಾವುದೋ ಪ್ರೋಗ್ರಾಮ್ ಅಲ್ಲಿ ನಾನು ಕೇಳಿದ್ದೆ, I don't remember, the standing water, ಅದು ಸ್ಮೆಲ್ ಬರಕ್ ಶುರು ಆಗುತ್ತೆ ಅಲ್ವಾ, so it spoils. So you have to be keep moving life ಅಲ್ಲಿ. If you want to be happy and keep motivated yourself, then you have to be moving, do whatever you want, but you have to be keep doing something. Everybody's interest may be different, but we have to keep thinking, reflect back and see what next, what I can do better, where I want to be. Yeah. ವಾವ್, ಎಷ್ಟು ಖುಷಿ ಆಗ್ತಾ ಇದೆ. ಸೂಪರ್ ಡಿಕೋಡಿಂಗ್ ಸುಧಾ ಅವ್ರೆ. Yeah. So ಇನ್ಫ್ಯಾಕ್ಟ್ ಅವಾಗ್ಲೇನೆ ನಮಗೆ ಕೋಚ್ ಅನ್ನೋರು ಬೇಕಾಗೋದು, ಮೆಂಟರ್ ಅನ್ನೋದು ಬೇಕಾಗೋದು. ಆಮೇಲೆ ಇನ್ನೂ ಒಂದ್ ನೋಡ್ತೀನಿ, ನೀವ್ ಹೇಳಿದ್ರಲ್ಲ ಸುಧಾ, ವೆನ್ ವಿ ಅಚೀವ್ ಸಮಥಿಂಗ್ ದೆನ್ ಪೀಪಲ್ ಗೆಟ್ ಡಿಸ್ಟ್ರಾಕ್ಟೆಡ್ ಥರದ್ದೆಲ್ಲಾನು. ಇದು ನಮ್ಗೆ ಎಷ್ಟೊಂದು ನಿದರ್ಶನಗಳೆಲ್ಲ ಇದಾವೆ, ಎಕ್ಸಾಂಪಲ್ಸ್ ವಿ ಸಿ. ಬಟ್ ಇನ್ನೊಂದನ್ನ ನೀವು ಅಬ್ಸರ್ವ್ ಮಾಡಿ, ಪ್ರಾಣಿಗಳನ್ನೆಲ್ಲ ನೋಡ್ತೀವಲ್ಲ, ಪ್ರಾಣಿಗಳು ದೇ ಆಲ್ಸೋ ಹಂಟ್ ವೆನ್ ದೇ ಆರ್ ಇನ್ ದೇರ್ ನ್ಯಾಚುರಲ್ ಹ್ಯಾಬಿಟೇಟ್. They have their ways of finding their food. But ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಸ್ಟ್ರೆಂತ್ ಕಡಿಮೆ ಆಯ್ತು ಅಂತಂದ್ರೆ they think of something else. ಬಟ್ ಅವು, ಇದು ನಮ್ಗೂ ಮತ್ತೆ ಪ್ರಾಣಿಗಳಿಗೂ ಇರೋ ಒಂದು ಡಿಫ್ರೆನ್ಸ್ ನೀವು ನೋಡ್ಬೇಕು. ನಮ್ಮಲ್ಲಿ ಒಂಥರ ನಾವು ಯಾವಾಗ ಫೇಲ್ ಆಗ್ತಾ ಹೋಗ್ತೀವೋ ಅವಾಗ ನಮಗೆ ಒಂಥರ ಸೂಯಿಸೈಡಲ್ ಟೆಂಡೆನ್ಸೀಸ್, ಆತರ ನೆಗೆಟಿವ್ ಗ್ರೋತ್, ಆ ನೆಗೆಟಿವ್ ಥಾಟ್ಸ್ ನಮ್ಮನ್ನ ಆ ಕಡೆ ಕರ್ಕೊಂಡು ಹೋಗುತ್ತೆ. ಬಟ್ ನೋಟ್ ಒನ್ ಥಿಂಗ್, animals will never go for suicide. Have you noticed? ಇಲ್ಲಿವರೆಗೂ ಅದ್ ಯಾವತ್ತೂ ಅದಾಗಿ ಅದನ್ನು ಸಾಯಕ್ ಹೋಗೋದಿಲ್ಲ. ಅದು ಎಲ್ಲಿವರೆಗೂ ಇರುತ್ತೋ ಅದು ಜೀವನ ನಡ್ಸೋದಕ್ಕೇನೆ ನೋಡುತ್ತೆ ಅದು. This is something that we have to take from this thing. ನಾವ್ ಎಲ್ಲೂನು ನಮ್ ಫೇಲ್ಯೂರ್ ಅನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗೋದನ್ನ ನಾವು ಕಲ್ತ್ಕೋಬೇಕು. We should never be distracted by the negative, right, or whatever others people are going to influence. When they say that we are a failure, then we find our ways to come out of the failure. That is what is something very much required. Correct. Wow. Because I have experienced this when I moved to India. So when I moved to India after like that during COVID period, so I was not working. So I felt so bad for myself because I was feeling, I'm not doing anything. So I have to do something because I'm not used to like that. So nange job andre it is something which keeps me happy. So that's why I need to do. Of course, once you start doing job, you have a different achievement level. It automatically barutte. So that is something everybody, there are many ways. So everybody has to see, what they have to do next, what next. That they have to keep asking themselves instead of going to that point and then hitting there and then, going through that depression and all. So once in a while, if we reflect back and start thinking ahead, then it will be much better life. ಸೊ ಯಾವಾಗ ನಮ್ಮ ಪರ್ಸನಲ್ ನೀಡ್ ಬಗ್ಗೆ ಮಾತ್ರ ನಮ್ಮ ಒಂದು ಅಟೆನ್ಷನ್ ಇರುತ್ತೆ, ಸೆಲ್ಫ್, ಇಫ್ ಯು ಆರ್ ವರ್ಕಿಂಗ್ ಓನ್ಲಿ ಫಾರ್ ಸೆಲ್ಫ್, ಅಂದ್ರೆ ಸ್ವಾರ್ಥಕ್ಕೋಸ್ಕರ ಅಂತಾನೆ ಹೇಳ್ಬೋದು ಇನ್ ಅದರ್ ಟರ್ಮ್ಸ್. ಅಂದ್ರೆ ಅವಾಗ ಏನಾಗುತ್ತೆ, ಈ ಡೆಡ್ ಎಂಡ್ ಬಹಳ ಬೇಗ ರೀಚ್ ಆಗ್ಬಿಡುತ್ತೆ ಲೈಫಲ್ಲಿ. ಯಾಕಂದ್ರೆ ಕೊನೆ ತನಕ ಕೂತ್ಕೊಂಡು ತಿಂದ್ರೂ ಸಾಕು ಅನ್ನುವಷ್ಟು ಯಾವುದೋ ಒಂದು ಇನ್ಕಮ್ನ ಒಂದು ಮೆಥಡ್ ಅನ್ನ ಮಾಡ್ಕೊಂಡಿರ್ತಾರೆ ಮೋಸ್ಟ್ ಆಫ್ ದ ಪೀಪಲ್. ರಿಟೈರ್ಮೆಂಟ್ ಹತ್ರ ಬರ್ತಾ ಇರ್ಬೇಕಾದ್ರೆ ಒಂದು ರಿಸೋರ್ಸ್ ಏನು, ಒಂದು ರೆಂಟ್ ಬರೋ ಥರ ಮನೆಗಳನ್ನ ಕಟ್ಕೊಂಡಿರ್ತಾರೆ, ತಿಂಗಳದ್ರಿಂದ ರೆಂಟ್ ಕಾನ್ಸ್ಟೆಂಟ್ಲಿ ಬರ್ತಾ ಇರುತ್ತೆ ಕೂತ್ಕೊಂಡಿದ್ರು ಕೂಡ, ಅಥವಾ ಪೆನ್ಷನ್ ಬರ್ತಾ ಇರುತ್ತೆ, ಅಥವಾ ಇನ್ಹೆರಿಟೆಡ್ ಆಸ್ತಿ ಇರುತ್ತೆ, ಅದು ಬಡ್ಡಿ ಬರೋ ಥರ ಅವರು ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಕೊಂಡಿರ್ತಾರೆ. ಮನಿ ಒಂದೇನೆ ಅವ್ರದ್ದು ಲೈಫಲ್ಲಿ ಗೋಲ್ ಆಗಿತ್ತು ಅಂತ ಅನ್ಕೊಂಡ್ರೆ ಅವ್ರಿಗೆ ಒಂದು ಟೈಮ್ನಲ್ಲಿ ಅನ್ಸುತ್ತೆ, ವಾಟ್ ನೆಕ್ಸ್ಟ್, ಇನ್ನೇನಿದೆ ಮಾಡೋಕ್ಕೆ, ಬೋರ್ ಹೊಡಿತಾ ಇದೆಯಲ್ಲ ಲೈಫು ಅನ್ನೋ ಥರ ಅನ್ಸ್ಬಿಡುತ್ತೆ ಅದು. ಯಾಕಂದರೆ ರಸವತ್ತಾಗಿರಲ್ಲ ಆವಾಗ. ಆ್ಯಕ್ಚುಲಿ ಮನಿ ನಿಮ್ಮನ್ನು ಆಫ್ಟರ್ ಸರ್ಟನ್ ಟೈಮ್ ಮನಿ ಈಸ್ ಜಸ್ಟ್ ಪ್ಲಾಸ್ಟಿಕ್ ಆರ್ ಪೇಪರ್ ಅಷ್ಟೇ. ಯಾಕಂದ್ರೆ ನೀವು ಊಟ ಬಂದು ಅದು ಫಿಸಿಯಾಲಜಿಕಲ್ ನೀಡ್ಸ್ನೆಲ್ಲ ಫುಲ್ಫಿಲ್ ಮಾಡಿದ ನಂತರ ಲವ್ ಅಫೆಕ್ಷನ್ ಇದೆಲ್ಲ ನೀವು ದುಡ್ಡಿಂದ ಖರೀದಿ ಮಾಡೋಕ್ಕಾಗಲ್ಲ.
ನೀವು ಏನೇ ದುಡ್ಡು ಕೊಡಿ, ನಿಮ್ಗೆಲ್ಲ ಸಲಾಮ್ ಮಿಲಾಮ್ ಹೊಡೆದ್ರು ದುಡ್ಡು ಕೊಟ್ರು ಅಂತ ನಿಮ್ಮ ಮನ್ಸಲ್ಲೇ ಇರುತ್ತೆ, ಬಡ್ಡಿ ಮಗ ದುಡ್ಡು ಕೊಟ್ಟಿದ್ದಕ್ಕೆ ನಂಗೆ ಮಾಡ್ತಾ ಇದ್ದ ನೋಡು. ದುಡ್ಡು ಕೊಡ್ದೇನೆ ನಾನು ಇವತ್ತು ಬೆಳಿಗ್ಗೆ ಅದೇ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ವಿನೋದ ಭಟ್ 65 ವರ್ಷ ವಾಲಂಟಿಯರಿಂಗ್ ಮಾಡ್ತಾ ಇದಾರಲ್ಲ ಇವರು ಇಷ್ಟು ಚೆನ್ನಾಗಿ, ₹1 ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಸೊ ದಟ್ ಈಸ್ ಕಾಲ್ಡ್ ಟ್ರೂ ಅಫೆಕ್ಷನ್ ಟುವರ್ಡ್ಸ್ ದ ಸಿಸ್ಟಮ್. A purpose for her also, she is not expecting any money. Today she did wonderful session, Prabhavathi. She is not expecting any remuneration in terms of money. So ಹಾಗಾಗಿ ಏನಾಗಿದೆ, she is doing it beyond self. ಹಾಗಾಗಿ ವಾಟ್ ನೆಕ್ಸ್ಟ್ ಅನ್ನೋದು ಅವ್ರಿಗೆ ನಾನು ಇನ್ನೂ ಸ್ವಲ್ಪ ಜನರಿಗೆ ಚೆನ್ನಾಗಿ ಮಾಡಬೇಕು ಅನ್ನೋದು ಯಾವ ಗೊತ್ತಲ್ಲ, ಆ ಅಬಂಡೆನ್ಸ್ ಕಣ್ಣೆದುರುಗಡೆ ತಂದು ಬಂದ್ಬಿಡುತ್ತೆ. ಓ, ಈ ಪ್ರಪಂಚಕ್ಕೆ ನನ್ನ ಅವಶ್ಯಕತೆ ಇದೆ, ಯಾಕಂದ್ರೆ ನನಗೆ ಇದೆಲ್ಲ ಸೂತ್ರಗಳು ಗೊತ್ತಿದೆ. ಎಷ್ಟೋ ಜನರಿಗೆ ಹೊರಗಡೆ ಜನರಿಗೆ ಗೊತ್ತಿಲ್ಲ. ಅವ್ರು ಪಾಪ ಬಂದು ಬೇಡ ಬೇಡ ಅಂತ ಹೇಳ್ಬೋದು. ಯೇಸು ಕ್ರಿಸ್ತನಿಗೂ ಬೇಡ ಅಂತ ಹೇಳಿದವರಿದ್ದಾರೆ, ಅವ್ರ ಮುಖಕ್ಕೆ ಕೆಟ್ಟದಾಗಿ ಮಾತಾಡಿದವರಿದ್ದಾರೆ, ಶ್ರೀಕೃಷ್ಣನಿಗೂ ಮಾತಾಡಿದವರಿದ್ದಾರೆ, ಪೈಗಂಬರ್ಗೂ ಮಾತಾಡಿರ್ಬಹುದು. ಹಾಗಿದ್ಮೇಲೆ ನಾವ್ ಯಾವ ಮಹಾ? ಹಾಗಾಗಿ ಹೊರಗಡೆ ರಿಜೆಕ್ಷನ್ ಅನ್ನ ನಾವು ನಮ್ಮ ರೋಡ್ ಬ್ಲಾಕ್ ಅಂತ ಅನ್ಕೊಳ್ದೇನೆ ಎಲ್ಲಾ ಶತಮಾನಗಳಲ್ಲೂ ಆ ಶತಮಾನದ ಮಹಾನ್ ವ್ಯಕ್ತಿಗಳು ಫಸ್ಟ್ ರಿಜೆಕ್ಷನ್ ಅನ್ನ ತಗೊಂಡೆ ಈಗಿನ ಶತಮಾನದಲ್ಲಿ ಅವ್ರು ದೇವರಾಗಿರುವಂತದ್ದು. ಸೊ ಹಾಗಾಗಿ ಇದು ಜನರೇಷನ್ಸ್ ಟು ಕಮ್, ನಮ್ಮ ಮಕ್ಕಳು ಕೂಡ ನಾಳೆ ನಮ್ಮ ಬಗ್ಗೆ ಹೆಮ್ಮೆ ಪಡಬೇಕು ಅಂತ ಒಂದು ನಾವು ಮೈಂಡ್ ಸೆಟ್ ಇಂದ ಈ ಸಿಸ್ಟಮ್ ನಲ್ಲಿ ಸೊಸೈಟಿಯಲ್ಲಿ ಬೆಳೆದ್ರೆ ಆವಾಗ ನಮ್ಗೆ ಇನ್ಸಲ್ಟ್ ಆಯ್ತು, ನನಗೆ ಅವ್ರು ಕರೆದ್ರೆ ಬರ್ಲಿಲ್ಲ ಅಂತದೆಲ್ಲ ರೋಡ್ ಬ್ಲಾಕ್ ಅಂತ ಅನ್ಸೋದೇ ಇಲ್ಲ. ಬಿಕಾಸ್ ಅವರ್ ಪರ್ಪಸ್ ಇಸ್ ಮಚ್ ಬಿಯಾಂಡ್ ದೆನ್ ಮೇಕಿಂಗ್ ಮೋರ್ ಪೀಪಲ್ ಇನ್ ದ ಸಿಸ್ಟಮ್. ಈಗ ಇಲ್ಲಿ ನಾವು ಪ್ರತಿದಿನ ಹೆಲ್ತ್ ಸರ್ವೆಗೆ ಹೋಗ್ತೀವಿ, ಮನೆಗೆ ಹೋಗಿ ಬಾಗಲ ತಟ್ತೀವಿ, ಧೈರ್ಯದಿಂದ ಹೆಂಗ್ ತಟ್ತೀವಿ ಹೇಳಿ? ನಮ್ಗೆ ಅವ್ರು ರಿಜೆಕ್ಷನ್ ಮಾಡಿದ್ರು ಕೂಡ ಡೋರ್ ತೆಗೆದು ನಮ್ಗೆ ಅದರಿಂದ ಮ್ಯಾಟರ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಟೈಮ್ ಬಂದಿಲ್ಲ, ನಾನು ಅವ್ರಿಗೆ ಕರಿತಾ ಇರೋ ಉದ್ದೇಶ ಅವ್ರಿಗೆ ಇನ್ನೂ ಮನವರಿಕೆ ಆಗಿಲ್ಲ ಅನ್ನೋದು ನನ್ನ ಮನಸ್ಸಲ್ಲಿ ಇರುತ್ತೋ ವಿನ ನನಗೆ ಬೇರೆ ಯಾವುದೇ ಭಾವನೆನೇ ಬರೋದಿಲ್ಲ. ಸೊ ಇದು ನಮ್ಮ ಮೆಂಟರ್ ನಮ್ಮ ತಲೆಯಲ್ಲಿ ಹಾಕಿರುವಂತ ಒಂದು ಬಿಯಾಂಡ್ ಸೆಲ್ಫ್, ಸ್ವಾರ್ಥಕ್ಕಿಂತ ಬಿಯಾಂಡ್ ಆಗಿ ಮಿಗಿಲಾಗಿ ಥಿಂಕ್ ಮಾಡಿ ಕೆಲಸ ಮಾಡು, ಆವಾಗ ನಿಂಗೆ ಸುಸ್ತಾಗಲ್ಲ ಅನ್ನೋ ಮಾತನ್ನ ಅವ್ರು ಹೇಳಿದಂತದ್ದು. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಎಷ್ಟು ಮೆಚಾರಿಟಿ ನಮ್ಮ ಸಿಸ್ಟಮ್ನಲ್ಲಿ ನಮ್ಮ ಕ್ಲಬ್ಬಲ್ಲಿ ಇದೆ ಅಂತ ನನಗೆ ಆಶ್ಚರ್ಯ ಆಯಿತು. ಒಬ್ಬೊಬ್ರು ಅನ್ಮ್ಯೂಟ್ ಮಾಡ್ಕೊಂಡಾಗ್ಲೂ ಎಷ್ಟು ಆಳವಾದಂಥ ವಿಚಾರಗಳನ್ನ ಹೇಳಿದ್ರಿ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ಇವತ್ತಿನ ಬೆಳಗ್ಗೆ ಸೆಷನ್ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳಕ್ ಇಷ್ಟಪಡ್ತಾ, ಮಾನ್ಸ ಅವಾಗಿಂದ ಏನೋ ಹ್ಯಾಂಡ್ ರೈಸ್ ಮಾಡಿದ್ರು, ಆಯ್ತಾ? ಡನ್. ಅಲ್ಲ, ಇದು ಆಕ್ಚುಲಿ ನಿಮ್ಮಿಂದನೇ ಆಗಿರೋದು ನಾರಾಯಣ್. ವಿ ಫೀಲ್ ಸಮಥಿಂಗ್. ಈಗ ನಮ್ಗೆ ಥಿಂಕ್ ಮಾಡ್ಲಿಕ್ಕೂ ಎನರ್ಜಿ ಬೇಕು. ಡು ಯು ಅಗ್ರಿ ಆರ್ ನಾಟ್? ಸೊ ನೀವು ಅದನ್ನ ಕೊಡ್ತಾ ಇದ್ದೀರಾ ನಮಗೆ. ಸೊ ನಾವು ವಿ ಆರ್ ಥಿಂಕಿಂಗ್ ಇನ್ ಆಲ್ ಡೈರೆಕ್ಷನ್ಸ್. ಅಲ್ಲ, ನಾನು ಅಲ್ಲಿಂದ ಬಂದಿದ್ದನ್ನ ಅಲ್ಲಿ ಫ್ಲೋಟ್ ಮಾಡ್ತಾ ಇದೀನಿ ಕಂಟಿನ್ಯೂಸ್ ಆಗಿ. ಅದೇ, ನೀವು ಯು ಪೋಸ್ಟ್ ಎ ನ್ಯೂ ಥಾಟ್, ದೆನ್ ವಿ ಥಿಂಕ್ ಮೋರ್ ಅಬೌಟ್ ದಟ್. ಸೊ ದಟ್ ಇಸ್, ನಿಮಗೆ ನಾನು ಒಂದು ಪೋಸ್ಟ್ ಶೇರ್ ಮಾಡಿದ್ದೆ, ನನ್ನ ಒಂದು ವಿಂಟೆಕ್ ಆಲ್ ವುಮೆನ್ ಕಾನ್ಫರೆನ್ಸ್ ಇನ್ ಆಲ್ ವುಮೆನ್ ಇನ್ ಟೆಕ್ನಾಲಜಿ. ಅಲೆಕ್ಸಾಂಡ್ರಾ ಕೋಸ್ಟಾ ಅಂತ, ಶಿ ಸೀನಿಯರ್ VP ಇನ್ ಒನ್ ಸಿನಾಪ್ಸಿಸ್. ಆಕೆದ್ ಏನು, ಅವಳುನು ಅಷ್ಟೇನೆ ಸೆಲ್ಫ್ ಆಕ್ಚುಲೈಸೇಷನ್ ಒಂದು ಹಂತದಲ್ಲಿ ಏನ್ ಮಾಡಿದ್ರು ಅಂದ್ರೆ, ರಿಮೆಂಬರ್ ವಿ ಲೀವ್ ಅವರ್ ಪ್ರೊಫೆಷನ್ ಇನ್ ದ ಮಿಡ್ ಕೆರಿಯರ್. ನಮ್ ಫ್ಯಾಮಿಲಿ ನೀಡ್ಸ್ ಜಾಸ್ತಿ ಆದಾಗ, ಮಕ್ಕಳುಗಳದ್ದು ಸ್ಟ್ರೆಸ್ಸು, ಮೈನಲ್ಲಿ ವಯಸ್ಸಾದವ್ರದ್ದು ಜಾಬ್ ಬಿಟ್ಟು ಹೊರಗಡೆ ಹೋದಾಗ ಅವ್ರದ್ದು ಆ ಟೆಕ್ನಿಕಲ್ ಎಬಿಲಿಟೀಸ್ ವರ್ ಲಾಸ್ಟ್ ಟು ದ ಕಂಪನಿ. She made a new drive that whoever has gone out of the career, they can have a second comeback. That is when she was so successful and her company became so successful. ಈಗ ನೀವು ಹೇಳಿ, ಅವಳು ನಂದಾಯ್ತು, ನನ್ ಸಂಬಳ ಬರುತ್ತೆ, ನಾನು ನನ್ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತಂದಿದ್ರೆ ಏನಾಗಿರ್ತಿತ್ತು? That talent pool was missing. Those were who so successful. ಈಗ್ಲೂ ಅಷ್ಟೇನೆ, ನಮ್ ಗ್ರೂಪ್ ಇಂದ ಹೊರಗಡೆ ಹೋಗಿರೋರು ಮಿಸ್ ಆಗಿದ್ದಾರೆ. ಒನ್ ಡೇ ದೇ ವಿಲ್ ಕಮ್ ಬ್ಯಾಕ್ ಟು ಅಸ್. ವಿ ಡೋಂಟ್ ಹ್ಯಾವ್ ಟು ವರಿ. ವಿ ನೀಡ್ ಟು ಲುಕ್ ಅಟ್ ನ್ಯೂ ಅವೆನ್ಯೂಸ್. ರಿಮೆಂಬರ್, ಅವ್ರ ಅಲೆಕ್ಸಾಂಡ್ರಾ ಕೋಸ್ಟಾ ಆ ಪಾಲಿಸಿ ತಂದ ಮೇಲೆ ಆಲ್ ಕಂಪನೀಸ್ ಓಪನ್ ದೇರ್ ವೇಸ್ ದಟ್ ವೇ. ವಾವ್. ಅದಕ್ಕೆ ನೋಡಿ, ಜಗತ್ತಲ್ಲಿ ಸೂಪರ್ ಸ್ಟಾರ್ಗಳದು ಸೂಪರ್ ಸಕ್ಸಸ್ ಸಾಧಿಸಿದವರು ಯಾವುದೇ ಒಂದು ಕಮಿಟ್ಮೆಂಟ್ ಅನ್ನ ತನ್ನ ಅಕೌಂಟಬಿಲಿಟಿಲಿ ತಗೊಳ್ತಾ ಇದ್ರು. ಫೇಲಿಯರ್ ಆದ್ರೆ ಅದನ್ನ ತನ್ನ ಅಕೌಂಟಬಿಲಿಟಿ ತಗೊಳ್ತಾ ಇದ್ರು, ಸಕ್ಸಸ್ ಆದ್ರೆ ಅದನ್ನ ಎಂಟೈರ್ ಗ್ರೂಪ್ಗೆ ಅದನ್ನ ಕ್ರೆಡಿಟ್ ಅನ್ನ ಕೊಡ್ತಾ ಇದ್ರು. ರಜನಿಕಾಂತ್ ಫಾರ್ ದಟ್ ಮ್ಯಾಟರ್, ಆ ಬಾಬಾ ಅಂತ ಮೂವಿಯನ್ನ ಮಾಡಿದಾಗ ಎಂಟೈರ್ ಮೂವಿ ಫ್ಲಾಪ್ ಆಗ್ಬಿಡುತ್ತೆ. ಅದರ ಎಕ್ಸ್ಪೆಕ್ಟೇಷನ್ ತುಂಬಾ ಹೈ ಇರುತ್ತೆ. ಆಗಿನ ಕಾಲದಲ್ಲಿ ಕೋಟ್ಯಾಂತರ ರೂಪಾಯಿ ಸುರಿದು ಮೂವಿನ ಮಾಡಿರ್ತಾರೆ. ಬಟ್ ಯಾವಾಗ ರಿಯಲೈಸ್ ಆಗುತ್ತೋ ಮೂವಿ ಫ್ಲಾಪ್ ಆಯ್ತು ಅಂತ, ತಕ್ಷಣ ರಜನಿಕಾಂತ್ ಎಂಟೈರ್ ರೆಮ್ಯುನರೇಷನ್, ಯಾಕಂದ್ರೆ ಮೂವಿ ಮಾಡ್ಬೇಕಂದ್ರೆ ಅರ್ಧಕ್ಕರ್ಧ ರಜನಿಕಾಂತ್ ಅವರಿಗೆ ರೆಮ್ಯುನರೇಷನ್ ಕೊಡ್ಬೇಕು, ಹಂಗಿರುತ್ತೆ ಬಂಡವಾಳದ್ದೆಲ್ಲ. ಅಂದ್ರೆ ಮೊನ್ನೆ ಜೈಲರ್ ಬಂತಲ್ಲ, 200 ಕೋಟಿ ರೂಪಾಯಿ ಮೂವಿ ಆದ್ರೆ 100 ಕೋಟಿ ರೂಪಾಯಿ ರಜನಿಕಾಂತ್ ಅವ್ರದ್ದೇ ರೆಮ್ಯುನರೇಷನ್. ಹಾಗಿರುತ್ತೆ ಅವ್ರದೆಲ್ಲ ರೆಮ್ಯುನರೇಷನ್. ಆ ವ್ಯಕ್ತಿ ಏನ್ ಮಾಡ್ತಾರೆ, ಅಕೌಂಟಬಿಲಿಟಿ ತನ್ನ ಮೇಲೆ ತಗೊಂಡು, ತನ್ನ ಹೆಗಲ ಮೇಲೆ ತಗೊಂಡು ₹1 ರೆಮ್ಯುನರೇಷನ್ ತಗೊಳ್ಳಲ್ಲ, ಬಿಟ್ಟೇ ಬಿಡ್ತಾರೆ. ಮತ್ತೆ ಹೇಳ್ತಾರೆ ಆ ಪ್ರೊಡ್ಯೂಸರ್ಗೆ, ನೆಕ್ಸ್ಟ್ ಮೂವಿನ ನಾನು ಜಸ್ಟ್ ₹1 ನಿನಗೆ ಮಾಡ್ಕೊಡ್ತೀನಿ, ಅದು ಸೂಪರ್ ಹಿಟ್ ಆಯ್ತು ಅಂದ್ರೆ ಅದ್ರ ಪ್ರಾಜೆಕ್ಟ್ ಅನ್ನ ನೀನೇ ಇಟ್ಕೋ ಪ್ರಾಫಿಟ್ ಅನ್ನ, ಅದು ಆಗ್ಲಿಲ್ಲ ಅಂದ್ರೆ ಮತ್ತೊಂದು ಮೂವಿ ನಿನಗೆ ಮಾಡ್ಕೊಡ್ತೀನಿ ನಾನು ಅಂತ ಆ ಪ್ರಾಮಿಸ್ ಎಲ್ಲ ಮಾಡ್ತಾರೆ.
ನೆಕ್ಸ್ಟ್ ಮೂವಿನೇ ಮಾಡ್ತಾರೆ ಅವರು ಚಂದ್ರಮುಖಿ, ದಟ್ ಬಿಕಮ್ ಸೂಪರ್ ಡೂಪರ್ ಹಿಟ್. ಸೊ ಯಾಕೆ? ಅದು ಆ ಸೆಲ್ಫ್ ಆಕ್ಚುಲೈಸೇಷನ್ ಮೋಡಲ್ ಇದ್ದಾರೆ ಅವರೆಲ್ಲ. ನಾವು ಅಷ್ಟೇ ಈ ಸೆಷನ್ಗೆ ಬಂದು ಜನರನ್ನ ಇನ್ವೈಟ್ ಮಾಡಿ ಅಂತ ಹೇಳೋದು ಏನಕ್ಕೆ ಅಂತ ಹೇಳಿದ್ರೆ, ಬಿಯಾಂಡ್ ಸೆಲ್ಫ್ ನಾವು ಥಿಂಕ್ ಮಾಡ್ಬೇಕು. ಇಂಥದ್ದು ಒಂದು ಜಾಗ ಇದೆ ಅನ್ನೋದು ತುಂಬಾ ಜನರಿಗೆ ಗೊತ್ತಿಲ್ಲ. ಮತ್ತೆ ಮೂಢನಂಬಿಕೆಗಳು ಮನೆ ಮಾಡಿವೆ. ನ್ಯೂಟ್ರಿಷನ್ ಬಗ್ಗೆ ಮೂಢನಂಬಿಕೆ ಇದೆ. ಹೀಗೆ ರಾಜಾರಾಮ್ ಮೋಹನ್ ರಾಯ್ ಕಾಲದಲ್ಲಿ ಒಂದಿಷ್ಟು ಮೂಢನಂಬಿಕೆಗಳಿದ್ವು, ಸತಿ ಪದ್ಧತಿ ಎಲ್ಲ ಇತ್ತು, ಅವಾಗ ಹೋರಾಡ್ಬೇಕಾಗಿ ಬಂತು. ಎಲ್ಲಾ ಶತಮಾನಗಳಲ್ಲೂ ಅದರದ್ದೇ ಆದಂತಹ ಮೂಢನಂಬಿಕೆಗಳು ಇರುತ್ತೆ. ಸೊ ಇವತ್ತಿನ ಕರೆಂಟ್ ಜನರೇಷನ್ ಇರೋ ಮೂಢನಂಬಿಕೆ ಅಂದ್ರೆ ಏನು? ನ್ಯೂಟ್ರಿಷನ್ ತಗೊಂಡ್ರೆ ಪ್ರಾಬ್ಲಮ್ ಆಗ್ಬೋದು, ಪ್ರೋಟೀನ್ ತಗೊಂಡ್ರೆ ಪ್ರಾಬ್ಲಮ್ ಆಗ್ಬೋದು, ಈ ತರದ್ದೆಲ್ಲ. ಇದಕ್ಕೆ ನಾವುಗಳೆಲ್ಲ ರಾಜಾರಾಮ್ ಮೋಹನ್ ರಾಯ್ಗಳಾಗಿ ಕೆಲಸ ಮಾಡ್ಬೇಕಾಗತ್ತೆ. ಸೊ ಆ ರೆಸ್ಪಾನ್ಸಿಬಿಲಿಟಿ ತಗೊಳಕ್ ನಾವು ರೆಡಿ ಇದೀವಾ, ಅಥವಾ ಬರೀ ಕಂಪ್ಲೇಂಟ್ ಮಾಡ್ತಾನೆ ಇರ್ತೀವಾ? ಸೊಸೈಟಿಲಿ ಅದು ಸರಿಗಿಲ್ಲ, ಇದು ಸರಿಗಿಲ್ಲ. ಒಂದು ದಿನಾನು ಕಂಪ್ಲೇಂಟ್ ಮಾಡಬಾರ್ದು ನನ್ನ ಪ್ರಕಾರ. ಯಾಕಂದ್ರೆ ನಾವೇನ್ ಮಾಡಿದೀವಿ ಅಂತಾನೆ, ವಾಟ್ ನೆಕ್ಸ್ಟ್, ವಾಟ್ ಶುಡ್ ಐ ಡೂ ಟು ಮೇಕ್ ದಿಸ್ ಸೊಸೈಟಿ ಬೆಟರ್, ವಾಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ನಾನು ಬಂದಿದ್ದ ಉದ್ದೇಶ ಏನು ಭೂಮಿಗೆ, ಅಷ್ಟೇ ನೋಡ್ತಾ ಹೋದಾಗ ಏನಾಗುತ್ತೆ, ನಮ್ಮ ಲೈಫು ನಮಗೆ ಥ್ರಿಲ್ಲಿಂಗ್ ಆಗಿರುತ್ತೆ. ಕಂಪ್ಲೇಂಟ್ಸ್ ಯಾವಾಗ ಕಡಿಮೆ ಆಗುತ್ತೋ ನಾವು ಅವಾಗ ನಿದ್ದೆ ಚೆನ್ನಾಗಿ ಮಾಡ್ತೀವಿ. ಯಾವಾಗ ಸೆಲ್ಫ್, ಈಗ ಒಂದೊಂದು ರೂಪಾಯಿ ಪಯ್ಯ ಬಗ್ಗೆ ನಾವು ಯಾವಾಗ ತಲೆಯಲ್ಲಿ ಲೆಕ್ಕಾಚಾರದ ಬಗ್ಗೆನೇ ಇಟ್ಕೊಂಡಿರ್ತೀವೋ, ಅದೇ ಕೊರಿತಾ ಇರುತ್ತೆ. ಹೋಗೋ ದಿನ ಏನು ನಮ್ಗೇನು ₹1 ತಗೊಂಡೋಗಕ್ಕಾಗಲ್ಲ, ಆದ್ರೆ ನೆಮ್ಮದಿ ಮಾತ್ರ ಅದು ಎಂಟೈರ್ ಲೈಫ್ ಅನ್ನ ಕಿತ್ತು ಬಿಸಾಕ್ಬಿಡುತ್ತೆ. ಸೊ ಹಾಗಾದ್ರೆ ನಾವೆಲ್ಲ ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ಥಿಂಕ್ ಮಾಡೋಣ ಅಂತ ಹೇಳ್ತಾ, ಪ್ರತಿದಿನ ಬೆಳಿಗ್ಗೆ ಇಷ್ಟು ಆಳವಾದಂತ ವಿಚಾರಗಳನ್ನ ನೀವು ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀರಾ. ಇದು ಒಂದು ಅದ್ಭುತವಾದಂತ ಫೋರಮ್ ಅಂತ ಹೇಳಕ್ಕೆ ಎರಡು ಮಾತೇ ಇಲ್ಲ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸೆಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವು ಕಲ್ತ್ಕೊಂಡಿದ್ದಕ್ಕೆ. ಒಬ್ರು ಸ್ಕ್ರೀನ್ ಇಂದ ಒಂದು ನಯ ಪೈಸೆ ಅಲ್ಗಾಡಿಲ್ಲ. ಸೊ ಇವನ್ ಜಯಾಂಚು ನಿಹಾಂಚುಗೂ ಏನ್ ಅರ್ಥ ಆಗ್ತಾ ಇದೆಯೋ ಗೊತ್ತಿಲ್ಲ, ದೇ ಆರ್ ಕೋಆಪರೇಟಿಂಗ್ ಸೋ ಮಚ್ ಟು ಅಟೆಂಡ್ ದಿಸ್ ಸೆಷನ್. ಸೊ ದಟ್ ಮೀನ್ಸ್ ಅವರ್ ವೈಬ್ರೇಷನ್ ಇಫ್ ಇಟ್ ಈಸ್ ಪಾಸಿಟಿವ್, ಎವ್ರಿಬಡಿ ಕ್ಯಾನ್ ಕ್ಯಾಪ್ಚರ್ ಇಟ್ ಅಂತ ಹೇಳ್ತಾರೆ. ಸೊ ಅದೇ ಹೇಳ್ತಾರಲ್ಲ, ನಾಯಿ ಮರಿ ಹತ್ರ ಕೂಡ ನೀವು ಪ್ರೀತಿಯಿಂದ ಹತ್ರ ಹೋಗಿ ಅನ್ನೋ ನಾಯಿ ಮರಿ ಕೂಡ ಕುಯ್ ಕುಯ್ ಅಂತ ನಿಮ್ಮ ಹತ್ರ ಬಂದು ಮುದ್ದು ಮಾಡುತ್ತಂತೆ. ಸೊ ಯುವರ್ ವೈಬ್ರೇಷನ್ ಇಸ್ ಮಚ್ ಮೋರ್ ಸ್ಟ್ರಾಂಗರ್ ದನ್ ಯುವರ್ ಫಿಸಿಕಲ್ ಸ್ಟ್ರೆಂತ್. ಸೊ ಹ್ಯಾವ್ ದಟ್ ಪಾಸಿಟಿವ್ ವೈಬ್ರೇಷನ್ ಇನ್ಸೈಡ್ ಯು. ಸ್ಟೇಟಸ್ ಎಲ್ಲ ಅಪ್ಡೇಟ್ ಮಾಡ್ತಾ ಇರಿ. ಅದಕ್ಕೆ ನಿಮ್ಮನ್ನ ಜನ ಕೇಳ್ಕೊಂಡು ಬರಕ್ಕೆ ಶುರು ಮಾಡ್ತಾರೆ. ಅವಾಗ ಪ್ರಭಾವತಿ ಅವ್ರು ಹೇಳಿದ್ ಸುಳ್ಳಲ್ಲ. ಯಾಕಂದ್ರೆ ಎಷ್ಟೋ ಜನ ಬಿಡಿ ಗೊತ್ತು ಇದೆಲ್ಲ ಅಂತ ಹೇಳೋರು ಈಗ ವಾಟ್ಸಪ್ ಅಲ್ಲಿ ಅವರವರೇ ಫೋನ್ ಮಾಡಿ ಕೇಳ್ತಾರೆ, ಸರ್ ಕ್ಯಾನ್ ಐ ಕಮ್ ಟು ಯು, ವೆನ್ ಕ್ಯಾನ್ ಐ ಹ್ಯಾವ್ ದ ಡಿಸ್ಕಷನ್ ವಿತ್ ಯು, ಐ ವಾಂಟ್ ಟು ಲೂಸ್ ವೇಟ್, ಮೈ ವೈಫ್ ಇಸ್ ನಾಟ್ ಹ್ಯಾವಿಂಗ್ ಪ್ರಾಬ್ಲಮ್. ಇಲ್ಲಿ ನೋಡಿ, ಕ್ಯಾನ್ ವಿ ಹ್ಯಾವ್, ಇವರಲ್ಲಿ ರಿಜೆಕ್ಟ್ ಮಾಡಿದ್ರು. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೀವು. ಇಲ್ಲಿ ನೋಡಿ, ಹೈ ರವಿ, ಕ್ಯಾನ್ ವಿ ಹ್ಯಾವ್ ಅ ಕಾಲ್ ಟುಡೇ ಟು ಡಿಸ್ಕಸ್ ದ ಡಯಟ್ ಪ್ಲಾನ್ ಪ್ರೋಗ್ರಾಮ್ ಆಸ್ ಮೈ ವೈಫ್ ಅಂಡ್ ಐ ವುಡ್ ಲೈಕ್ ಟು ಡಿಸ್ಕಸ್ ಡೀಟೇಲ್ಸ್ ಅಬೌಟ್ ಇಟ್. ಇವರು ಶ್ರೀನಾಥ್ ಅಂತ. ಇವರು ಒಂದ್ ಕಾಲದಲ್ಲಿ ಬಿಡ್ರಿ ಗೊತ್ತು ಇದೆಲ್ಲ ಬಿಸ್ನೆಸ್ ಏನೇನೋ ಕಮೆಂಟ್ ಕೊಟ್ಟವ್ರು ನನಗೆ. ಬಟ್ ನೌ ನೋ, ಹಿ ಅಂಡರ್ಸ್ಟುಡ್ ದಿಸ್ ಗೈ ಇಸ್ ಡೂಯಿಂಗ್ ಸಮಥಿಂಗ್ ಬಿಯಾಂಡ್ ಜಸ್ಟ್ ಬಿಸ್ನೆಸ್. ಸೊ ಇದು ನಾವು ಅದೇ ಕಾನ್ಫರೆನ್ಸ್ ಅಲ್ಲಿ ನನಗೆ ನನ್ನ ಎಕ್ಸಸೈಸ್ ಫೋಟೋಸ್ ಎಲ್ಲ ನೋಡ್ಬಿಟ್ಟು ಅವ್ರಿಗೆಲ್ಲ ಗೊತ್ತು, ಅವ್ರೆಲ್ಲರಿಗಿಂತ ನಾನು ಏಜ್ಡ್ ಅಂತ, ಬಟ್ ಐ ಆಮ್ ಡೂಯಿಂಗ್ ಅಂತ ಹೇಳಿ ದೇ ಆಸ್ಕ್ ಮೀ, ಸೊ ವಾಟ್ ಆರ್ ಯು ಡೂಯಿಂಗ್? ಹಿಂಗೆ 10 ಜನ ಅಲ್ಲಿ ಲಂಚ್ ಎಲ್ಲ ಇದ್ರ ತರ ಬಫೆ ತರ ಇತ್ತಲ್ಲ. ಸೊ ಮಾತಾಡ್ಬೇಕಾದ್ರೆ ಐ ಕನ್ವೇ ಟು ಆಲ್ ಆಫ್ ದೆಮ್, ಎಕ್ಸಸೈಸ್ ಮಾಡ್ತೀನಿ, ಬಟ್ ಅದಕ್ಕೆ ಎನರ್ಜಿ, ಅದಕ್ಕೆ ಬೇಕಿರೋ ಫಿಟ್ನೆಸ್, ಅದು ಎಲ್ಲ ನನಗೆ ಅದು ತಾನಾಗಿ ಬರುತ್ತೆ. ಸೊ ಅದನ್ನ ನಾನು ಹೇಳಿದಾಗ ಐ ಥಿಂಕ್ ನನ್ ನೆಟ್ ಅನ್ಸ್ಟೇಬಲ್, ಅದು ನಿಮ್ದು ಇರ್ಲಿ. ಐ ಹ್ಯಾವ್ ಕನ್ವೇಡ್ ಟು ಅ ಲಾರ್ಜರ್ ಸೆಟ್ ಆಫ್ ಪೀಪಲ್. ಐ ನೋ ನಿಮಗೆ ಈಗ ಅನ್ನಿಸ್ದಂಗೆ ನನ್ಗೆ ಇನ್ನೊಂದ್ಸರಿ ಯಾರಿಂದಲೂ ನನಗೆ ಮೆಸೇಜ್ ಬರ್ಬೋದು. ಸೊ ಐ ಆಮ್ ಹೋಪ್ಫುಲ್. ಐ ವಿಲ್ ನೆವರ್ ಕ್ವಿಟ್. Yes. So that's the confidence that you have given, Ravi. And today I noticed one positive thing. Every day when I was sitting and then something was calling, ನನಗೆ ಒಂಥರ ನೋಸ್ ಬ್ಲೀಡಿಂಗ್ ಆಗ್ತಿತ್ತು ಅಂತ ಹೇಳಿದ್ನಲ್ಲ, ಇವತ್ತು ಬೆಳಗ್ಗೆಯಿಂದ ನಿನ್ನೆನೆ ನಾನು 11 ಗಂಟೆವರೆಗೂ ನನ್ನ ಸೆಲ್ಫ್ ಆಕ್ಚುಯಲೈಸೇಷನ್ ಬಗ್ಗೆ ನಾನು ಯೋಚನೆ ಮಾಡಿದಾಗ I could express this much today. Remember I told you my mind block was, ಮಾನಸ ನಿನ್ನೆ ನನಗೆ ಹೇಳಿದ್ರು ಈ 5 AM ಸೆಷನ್ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಬಟ್ I couldn't frame sentences at that time. But today you see, when I got the thought and I was looking at my own way of doing the growth or something, ಇವತ್ತು ನನಗೆ ಯಾವುದೇ ತರದ ಅಡೆತಡೆ ಇರಲಿಲ್ಲ. And I didn't go out also. My nose didn't bleed. I am not in attention. I was expressing fully. ಇದಾದಾಗ್ಲೇನೆ ನಮ್ ಸಕ್ಸಸ್ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. What I am experiencing, I think all of you should know. That is why when Ravi was concluding, I told this is one of the positive things that is going to happen. And I feel very thankful to the community for giving me this opportunity. And Ravi Narayan, ಈಗೇನಾಗತ್ತೆ, ನಂಗೆ ಔಟರ್
ಸ್ಪೇಸ್ ಇಂದ ನನಗೆ ಏನೋ ಒಂದು ಬರುತ್ತೆ ಅಲ್ಲಿ ಇನ್ಸ್ಟಿಂಕ್ಟಿವ್ ಆಗಿ. Narayan asked yesterday and I feel very positive about it. So this is something very amazing feeling that I am having. I'm full of gratitude. Thank you, Narayan. Thank you, Manasa. You made me what I am today. Thank you so much. ಬಿಗ್ ವರ್ಡ್, ತುಂಬಾ ದೊಡ್ಡ ಮಾತು. ಇನ್ನೂ ಸಾಧಿಸೋದು ತುಂಬಾ ಇದೆ. ನಾವೆಲ್ಲರೂ ಒಟ್ಟಿಗೆ ಸಾಧಿಸೋಣ ಮೈ ಡಿಯರ್ ಫ್ರೆಂಡ್ಸ್. ಉದ್ದೇಶ ಒಳ್ಳೇದಾಗಿದೆ ಅಂದಮೇಲೆ ಗುರಿ ಕೂಡ ಮುಟ್ತೀವಿ ನಾವೆಲ್ಲ. ಸೊ ಹಾಗಾದ್ರೆ ಇಷ್ಟನ್ನ ಹೇಳ್ತಾ, ನಿನ್ನೆ ಅಂಬಾಸಿಡರ್ ಪ್ರೋಗ್ರಾಮ್, ನಿನ್ನೆ ಸಾಯಂಕಾಲ ಸೆಷನ್ ಅಲ್ಲಿ ಗಿಂಡಿಮನೆ ಮೃತ್ಯುಂಜಯ ಅವರು ತನ್ನದೇ ಅತ್ತೆ ಮಗಳು ರಜನಿ ಅವರನ್ನ ಸಿಸ್ಟಮ್ಗೆ ಕರ್ಕೊಂಡು ಬಂದು, ಅವರು ಥೈರಾಯ್ಡ್ ಮತ್ತೆ ಡಯಾಬಿಟೀಸ್ ಇಂದ ಸಫರ್ ಆಗ್ತಾ ಇದ್ದಾರೆ. ಆಗ ಮೃತ್ಯುಂಜಯ ಅವರು ಅವ್ರ ಹತ್ರ ಮಾತಾಡಿ, ಈ ಒಂದು ಅವ್ರ ಹಸ್ಬೆಂಡ್ ಅಷ್ಟೊಂದು ಆ ವಿಚಾರದಲ್ಲಿ ಸಪೋರ್ಟಿವ್ ಆಗಿ ಇಲ್ಲದೆ ಹೋದ್ರು ಕೂಡ ಇವರು ಮುನ್ನುಗ್ಗಿ ಮಾತಾಡಿದ್ರು. ಸೊ ಅದು ನಮ್ಮ ಮೃತ್ಯುಂಜಯ ಅವರಿಗೆ ನಾವು ಇವತ್ತು ಮಾರ್ಕ್ ಯೂಸ್ ವಿಷನ್ ಸಲ್ಯೂಟ್ ಅನ್ನ ಕೊಡ್ಬೇಕು. ಅವ್ರು ಕೇಳಿಸ್ಕೊಳ್ತಾ ಇದಾರೋ ಗೊತ್ತಿಲ್ಲ, ವಾಕಿಂಗ್ ಮಾಡ್ತಾ ಇದಾರೆ ಅನ್ಸುತ್ತೆ. ಮೃತ್ಯುಂಜಯ ಸರ್ ಕೇಳಿಸ್ಕೊಳ್ತಾ ಇದಾರೆ. ಎಕ್ಸಲೆಂಟ್. ಸೊ ಹಾಗಾದ್ರೆ ನಿನ್ನೆ ಇವತ್ತಿನ ಅಂಬಾಸಿಡರ್ ಪ್ರೋಗ್ರಾಮ್ ಕೂಡ ಇದೆ ಸಾಯಂಕಾಲ 7 ರಿಂದ 8. ಮೈ ಡಿಯರ್ ಫ್ಯಾಮಿಲಿ, ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಸಾಯಂಕಾಲ 7 ರಿಂದ 8 ಡೆಡಿಕೇಟೆಡ್ ಆಗಿ ಕೂತ್ಕೊಳ್ಳಿ, ಎಲ್ಲೆಲ್ಲೋ ಕೂತ್ಕೊಂಡು. ಬಿಕಾಸ್ ಅದು ಐ ಟು ಐ ಕಾಂಟ್ಯಾಕ್ಟ್ ಇದ್ರೇನೆ ಸ್ಪೀಕರ್ ಜೊತೆ ನಿಮಗೆ ಅದರ ರಸ ಗೊತ್ತಾಗೋದು ಮತ್ತೆ ಆಳಕ್ಕೆ ನೀವು ಇಳಿಯೋದು.